ವೀಕ್ 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 ಅಂತ ಡೇ ಒನ್ನಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಒಂದು ಮನೇಲಿ ಎಲ್ಲಾ ತರದ ಜನರು ಇರ್ತಾರೆ. ಸೊ ಯಾ ಇಟ್ಸ್ ಓಕೆ. ಕಲರ್ಸ್ ಅವರೇ ಸೇವ್ ಮಾಡಿದ್ರು ಅಂತ. ಯಾರೋ ಒಂದು ಕಂಟೆಸ್ಟೆಂಟ್ ನ ಇಷ್ಟು ದೊಡ್ಡ ಶೋ ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡು ಇಷ್ಟು ವಾರಗಳು ಬರಕ್ಕಾಗಲ್ಲ. ಸೊ ನಿಮ್ಮ ಶಾಪಿಂಗು, ಬಟ್ಟೆ ಪರ್ಚೇಸ್ ಒಂದು ಅಂದಾಜಿ 80,000 ಒಂದು ಶರ್ಟ್ ಇತ್ತು. 80,000. ಓಕೆ. ಸೊ ಈ ಹುಡುಗಿ ಹಿಂಗೇ ಮಾಡ್ತಾರೆ ಅಂತ ಇದ್ದಾಗ ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅದೊಂದು ಕಾಂಟೆಂಟ್ ಆಗುತ್ತೆ. ಮನೆ ಒಳಗಡೆನೂ ನಾನು ಅದೇ ಹೇಳ್ತಿದ್ದೆ ಅವಳಿಗೆ ಕೂಡ, ನಿಂಗೆ ಗೊತ್ತು ನೀನ್ ಬೇಕು ಅಂತಾನೆ ಮಾಡ್ತಿರೋದು. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು ಏಕವಚನ. ಎಲ್ಲಾ ಜಗಳದಲ್ಲಿ ಅವ್ರು ಯಾವಾಗೆಲ್ಲ ಹೇಳಿದಾರೆ ಒಂದ್ಸಲಿನೂ ಅವ್ರು ಫಾಲೋ ಮಾಡಿಲ್ಲ. ರಕ್ಷಿತಾಗೆ ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅವಳೇ ಹೇಳ್ತಾಳೆ, ನಂಗೆ ಈ ತರ ಕಿತಾಪತಿ ಮಾಡೋರು ಇಷ್ಟ. ಕರಿಮಣಿ ಧಾರಾವಾಹಿಯ ಸಾಹಿತ್ಯ ಈಗ ಬಿಗ್ ಬಾಸ್ ಸ್ಪಂದನ. ಸೊ ಬಹಳ ಸೌಮ್ಯ ಸ್ವಭಾವದಿಂದ ಯಾರೇ ಎಷ್ಟೇ ಟ್ರಿಗರ್ ಮಾಡಿದ್ರು ಕೂಡ ಅವರು ಲಾಸ್ಟ್ ಡೇ ತನಕನೂ ಇರೋದೇ ಹೀಗೆ ಅಂತ ಹೇಳಿ ಅವರ ಜರ್ನಿಯನ್ನು ತುಂಬ ಪೀಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದ್ರು ಅಂತಾನೆ ಹೇಳ್ಬೋದು. ಇವತ್ತು ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಾಯ್. ಹಲೋ, ನಮಸ್ಕಾರ. ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಸ್ಪಂದನ, ಹೇಳಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಂದ್ರೆ ನಿಮಗೆ ಈಗಾಗಲೇ ಹೇಳಿ ಸಾಕಾಗಿರುತ್ತೆ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಹೇಗೆ ಅನಿಸ್ತಿದೆ? ಖುಷಿ ಆಗ್ತದೆ, ಬಟ್ ಜಾಸ್ತಿ ಬೇಜಾರಾಗ್ತದೆ. ಅಂದರೆ ಇನ್ನೊಂದು 2 ವೀಕ್ಸ್ ಇರಬೇಕಿತ್ತು ಅಂತ ಅದೊಂದು ಬೇಜಾರಿದೆ. ಬಟ್ ಅಟ್ ದ ಸೇಮ್ ಟೈಮ್ ಜರ್ನಿ ಒಂಥರ ಇಷ್ಟು ಲಾಂಗ್ ಇತ್ತಲ್ಲ, 99 ಡೇಸ್ ಏನಿತ್ತು ಜರ್ನಿ, ಅದನ್ನ ಒಂಥರ ಚೆರಿಷ್ ಮಾಡೋ ಜರ್ನಿನೇ. ನನಗೆ ಒಂಥರ ನನ್ನ ಜರ್ನಿ VT ನೋಡಿದಾಗಲೂ ಒಂಥರ ಐ ವಿಲ್ ಚೆರಿಷ್ ಎವ್ರಿ ಮೂಮೆಂಟ್. ಎಲ್ಲ ಮೂಮೆಂಟ್ಸು ಚೆನ್ನಾಗಿತ್ತು ಅನ್ನೋ ಮೂಮೆಂಟ್ಸ್ ಇದ್ದಿದ್ದು. ಸೊ ಅದು ಖುಷಿ ಇತ್ತು. ಸ್ಪಂದನ ಅಂತ ಬಂದಾಗ ಆಟಾಡಲ್ಲ ವೀಕ್ ಅಂತ ಡೇ ಒನ್ನಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಸೊ ಅವ್ರು ಹೇಳ್ದಾಗಾದ್ರೂ ನಿಮಗೆ ನಾನು ಏನೋ ಒಂದು ಜಗಳ ಮಾಡಬೇಕಾ ಅಥವಾ ಏನಾದ್ರು ಒಂದು ಮಾಡಲೇಬೇಕಾ ಬಿಗ್ ಬಾಸ್ ಮನೇಲಿ ಅಂತ ಅನ್ಸಿದ್ದಿದೆಯಾ? ಅಫ್ಕೋರ್ಸ್, ಅಂದರೆ ಅಲ್ಲಿ ಕೂತ್ಕೊಂಡು ಏನಾರು ಒಂದು ಒಪಿನಿಯನ್ಸ್ ಬಂದಾಗ ಅದ್ರ ಮೇಲೆ ಯೋಚನೆ ಮಾಡಿ, ಓಕೆ ಇವ್ರು ಈ ಥರ ಅಲ್ಲಿ ಎಷ್ಟೊಂದು ಜಗಳಗಳಿಗೆ ಒಂದೊಂದ್ಸಲಿ ಪಾಯಿಂಟ್ ಇರಲ್ಲ ಅಂತ ಅನಿಸ್ತಿತ್ತು ಒಂದೊಂದ್ಸಲಿ. ಸೊ ಅವಾಗ ಅನಿಸಿದ್ದಿದೆ ನಾನು ಅದನ್ನು ಮಾಡಬೇಕಾ ಅಂತ. ಬಟ್ ಅವಾಗ ನಾನು ನಾನು ಮಾತಾಡೋ ಕಡೆ ಎಲ್ಲ ಐ ಯೂಸ್ ಟು ಸೇ ಮೈ ಪಾಯಿಂಟ್ಸ್, ನಂದೇನಿದೆ. ಬಟ್ ಅನ್ನೆಸೆಸರಿಲಿ ಜಗಳ ಮಾಡಬೇಕು, ಅನ್ನೆಸೆಸರಿಲಿ ಕಾಣಿಸ್ಕೋಬೇಕು, ಅಥವಾ ಹೇಳೋದನ್ನ ಇನ್ನೂ ಏನೋ ಡಾನ್ಸ್ ಮಾಡ್ಕೊಂಡು ಹೇಳೋದು, ಇನ್ನೇನೋ ಮಾಡ್ಕೊಂಡು ಹೇಳೋದು, ಆ ಥರ ಮಾಡಬೇಕು ಅಂತ ಬೇಡ. ದಟ್ಸ್ ನಾಟ್ ಮೀ. ಒಂದು ಮನೇಲಿ ಎಲ್ಲ ಥರದ ಜನರು ಇರ್ತಾರೆ. ಸೊ ಯಾ ಇಟ್ಸ್ ಓಕೆ ಅಂತ. ಓಕೆ. ನಿಮಗೆ ಇನ್ನೊಂದು ಜಾಸ್ತಿ ಬಂದಿದ್ದು ಗುಂಪಲ್ಲಿ ಇರ್ತಾರೆ, ಗುಂಪಲ್ಲೇ ಆಟ ಆಡ್ಕೊಂಡು ಬಂದರು, ಕಲರ್ಸ್ ಅವರೇ ಸೇವ್ ಮಾಡಿದ್ರು ಅಂತ. ಇದಕ್ಕೆ ನೀವು ಏನು ಹೇಳ್ತೀರಿ ಅಂತ? ಅದೇ ಚಾನೆಲ್ ಅವರು ಒಂದು ಕಂಟೆಸ್ಟೆಂಟ್ನ ಸೇವ್ ಮಾಡ್ತಾರೆ ಇಷ್ಟು ವಾರ, ಅದಕ್ಕೋಸ್ಕರ ನಮ್ಮ ಚಾನೆಲ್ ಕೆಲಸ ಮಾಡಿದಾಳೆ ಅನ್ನೋದಕ್ಕೋಸ್ಕರ ಇಟ್ಕೋತಾರೆ ಅನ್ನೋದು ಐ ವಿಲ್ ಡೆಫಿನೆಟ್ಲಿ ನಾಟ್ ಅಗ್ರಿ. ನಂದು ಏನು ಕಾಂಟ್ರಿಬ್ಯೂಷನ್ ಇದೆ, ನನ್ನ ಜರ್ನಿ ಏನು ಕಾಂಟ್ರಿಬ್ಯೂಷನ್ ಇದೆ ಆ್ಯಸ್ ಅ ಕಂಟೆಸ್ಟೆಂಟ್, ಅದು ಮಾಡಿರೋದಕ್ಕೆ ಇಷ್ಟವರೆಗೂ ಇರ್ತೀನಿ. ಇಲ್ಲ ಅಂದರೆ ಪ್ರಾಬಬ್ಲಿ ಬೇಗನೆ ಹೋಗ್ತದೆ. ಯಾಕಂದರೆ ಒಬ್ರನ್ನ ಯಾರೋ ಒಂದು ಕಂಟೆಸ್ಟೆಂಟ್ನ ಇಷ್ಟು ದೊಡ್ಡ ಶೋ ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡು ಇಷ್ಟು ವಾರಗಳು ಬರೋಕ್ಕಾಗಲ್ಲ. ಆ ಥರ ಮಾಡೋದು 1 ವಾರ 2 ವಾರ ಮಾಡ್ಬೋದು ಅಷ್ಟೇ. ಆ್ಯಂಡ್ ನಾನು ಸೇಫಾಗಿ ಆಡ್ತಿದ್ದೆ ಅಂತಂದರೆ ಮನೆ ಒಳಗಡೆ ಸೇಫಾಗಿ ಆಡಿ ನಾಮಿನೇಟೇ ಆಗದೆ ಇರ್ಬೋದು. ನಮ್ಮ ಒಪಿನಿಯನ್ಸ್ ಹೇಳಿದೆ, ಅದಕ್ಕೆ ನಾನು ಯಾವತ್ತೂ ಹೆದರ್ಕೊಂಡಿಲ್ಲ. ಅಂದರೆ ನನ್ನ ಒಪಿನಿಯನ್ಸ್ ಏನಿದೆ ನಾನು ಅದನ್ನು ಹೇಳ್ತಾ ಇದ್ದೆ ಅವರಿಗೆ, ಅದಕ್ಕೆ ಪ್ರತಿ ವಾರನೂ ನಾಮಿನೇಟ್ ಕೂಡ ಆಗ್ತಿದ್ದು. ಸೊ ಅದನ್ನು ಎಲ್ಲೋ ಪ್ರೊಟೆಕ್ಟ್ ಮಾಡಿದ್ರು. ನಾನು ಈ ಚಾನಲ್ಗೆ ಮುಂಚೆ ಕೆಲಸ ಮಾಡಿದ್ದೀನಿ ಅನ್ನೋದು ಡೆಫಿನೆಟ್ಲಿ ಇಟ್ಸ್ ಅನ್ ಒಪಿನಿಯನ್, ಬಟ್ ಇಟ್ಸ್ ನಾಟ್ ಟ್ರೂ. ಓಕೆ. ಸ್ಪಂದನ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಕ್ಯೂಟ್ ಹುಡುಗಿ, ಚೆನ್ನಾಗಿ ಡ್ರೆಸ್ ಮಾಡ್ಕೋತಾ ಇದ್ರು, ಇದೆಲ್ಲ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಬರ್ತಾ ಇತ್ತು. ಎಲ್ಲರಿಗೂ ಪ್ರಶ್ನೆ ಇದ್ದಿದ್ದು ನಿಮ್ಮ ಬಟ್ಟೆಗಳು ಎಲ್ಲಿಂದ ಕಳಿಸ್ತಾ ಇದ್ರು, ಎಷ್ಟು ಲಕ್ಷ ಆಯಿತು ಶಾಪಿಂಗ್ ಮಾಡಿದ್ದು, ಏನು ಕತೆ ಅಂತ. ಸೊ ನಿಮ್ಮ ಶಾಪಿಂಗು, ಬಟ್ಟೆ ಪರ್ಚೇಸು ಬಿಗ್ ಬಾಸಲ್ಲಿ ಹಾಕೊಂಡಿದ್ರ ಬಗ್ಗೆ ಹೇಳೋದು? ತುಂಬ ಬಡ್ಜೆಟ್ ಫ್ರೆಂಡ್ಲಿ ನಾನು ಆ್ಯಕ್ಚುಲಿ. ಅಷ್ಟು ಸ್ಪೆಂಡ್ ಮಾಡಬೇಕು ಅನ್ನೋದು ಇರಲಿಲ್ಲ ಬಟ್ ನಾನು ಬಟ್ಟೆ ತೊಗೊಂಡೋಗಿದ್ದೆಲ್ಲ ಕಲೆಕ್ಷನ್ಸ್. ನಾನು ಪ್ರೀವಿಯಸ್ಲಿ ಇಟ್ಕೊಂಡಿದ್ದ ಬಟ್ಟೆಗಳು, ಸೀರೆಗಳು ಎಷ್ಟೊಂದೆಲ್ಲ ನಾನೇ ತೊಗೊಂಡೋಗಿ. ಕಾಸ್ಟ್ಲಿಯೆಸ್ಟ್ ಬಟ್ಟೆ ಯಾವುದು ನೀವು ಬಿಗ್ ಬಾಸ್ ಮನೇಲಿ ಹಾಕಿದ್ದು ಒಂದು ಅಂದಾಜಿ? 80,000 ಒಂದು ಶರ್ಟ್ ಇತ್ತು. 80,000. ಓಕೆ. ಎಲ್ಲಿ? 80,000 ಒಂದು ಶರ್ಟ್ ಇತ್ತು ಸತೀಶ್ ಸರ್ದು. ಅದನ್ನೇ ಹೇಳ್ತಾ ಇದ್ದೀರಾ? ಬಟ್ ಇಲ್ಲ ಅಂದ್ರೆ ನೀವು ತಗೊಂಡು ಹೋಗಿರೋದ್ರಲ್ಲಿ ಯಾವ್ದು ತುಂಬಾ ಕಾಸ್ಟ್ಲಿಯೆಸ್ಟ್ ಬಟ್ಟೆ? ಹತ್ತರದೇನು ಐ ಥಿಂಕ್ ನಾಟ್ ಮೋರ್ ದೆನ್ ಅಷ್ಟೊಂದು ಕಾಸ್ಟ್ಲಿ ನಾನು ಯಾವುದು ಸ್ಪೆಂಡ್ ಮಾಡಿಲ್ಲ. ಏನು
ಡೆನಿಮ್ಸ್ ಮಾಮೂಲಿ ಆ ಥರದ 1500 ಇನ್ ಜನರಲ್ ನಾವೆಲ್ಲ ಹೆಂಗ್ ಶಾಪ್ ಮಾಡ್ತೀವಿ ಅದೇ ನಾನು ಸ್ಟೈಲ್ ಮಾಡೋದು ನಂಗೆ ಫಸ್ಟಿಂದನೂ ಇಂಟ್ರೆಸ್ಟ್ ಇತ್ತು. ರಿಪೀಟ್ ಮಾಡಿದ್ರು ಅದು ಗೊತ್ತಾಗಬಾರ್ದು, ಹಂಗೆ ಸ್ಟೈಲ್ ಮಾಡ್ಕೋಬೇಕು ಅನ್ನೋದು ಒಂದಿತ್ತು. ಅದಕ್ಕಷ್ಟು ಅದು ಗೊತ್ತಾಗಿಲ್ಲ ಅನ್ಸುತ್ತೆ. ನಾನು ಎಷ್ಟೊಂದು ಕಾಸ್ಟ್ಯೂಮ್ಸ್ ರಿಪೀಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಇದ್ರೆ ಸ್ಪಂದನ ಎಲ್ಲಿ ಜಾಸ್ತಿ ಶಾಪಿಂಗ್ ಹೋಗೋದು? ನಾರ್ಮಲಿ H&M ಈ ಥರ ಜಾಸ್ತಿ ಮಾಡೋದು, H&M ಜಾಸ್ತಿ. ಬಟ್ ಐ ನಾಟ್ ಅಷ್ಟು ಶಾಪಿಂಗ್ ಫ್ರೀಕ್ ಅಲ್ಲ. ನಾನು ಕರಿಮಣಿ ಮಾಡೋ ಒಳಗಡೆನೂ ಅದೇ ಹೇಳ್ತಿದ್ದೆ. ನನ್ನ ಇಂಟೈರ್ ಕರಿಮಣಿ ಜರ್ನಿಯಲ್ಲಿ ಸ್ಯಾರಿ ಸ್ವಲ್ಪ ಕೊಲಾಬ್ರೇಷನ್ಸ್ ಮಾಡ್ತಿದ್ದೆ ಸೀರಿಯಲಿಗೆ ಬೇಕಾಗಿರೋದು. ನನಗೆ ಪರ್ಸ್ನಲ್ಗೆ ಅಂದ್ಬಿಟ್ಟು ನಾನು ಅಷ್ಟೊಂದು ಮಾಡಿಲ್ಲ. ಒಂದು ಹಾರ್ಡ್ಲಿ ಒಂದು 3 to 4 ಜೀನ್ಸ್ ನಮ್ಗೆ ಏನು ಬೇಕು ಒಂದು 2 yearsಲ್ಲಿ ಅಷ್ಟೇ ಅನಿಸುತ್ತೆ. ಅದು ಬಿಟ್ಟು ಟಾಪ್ಸ್ ಆ ಥರ. ಬಟ್ಟೆಗೆ ಅಂತ ಎಷ್ಟು ಖರ್ಚಾಗಿರ್ಬೋದು ಅದು ಅಂದಾಜು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಅಂತ? ಹೋಗಕ್ಕೆ ಅಂತ ಐ ಥಿಂಕ್ ನಾನು ಸ್ಪೆಂಡ್ ಮಾಡಿದ್ದು 15,000 ಪ್ಲಸ್ ಅಂತ 15,000 ಸ್ಪೆಂಡ್ ಮಾಡಿದ್ದು. ಅದು ಬಿಟ್ಟು ಇವ್ರುಗಳು ಕಳ್ಸೋದು ಕೊಲಾಬ್ರೇಟ್ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ, ಖರ್ಚು ಮಾಡಿಲ್ಲ ಅಂತ ಅಷ್ಟೇ. ಐ ಥಿಂಕ್ 15-20,000. ಓಕೆ, ಬಹುಶಃ ನಾನು ಕೇಳಿದ್ದು ಅತಿ ಕಡಿಮೆ ಬಜೆಟಲ್ಲಿ ನೀವೇ ಶಾಪಿಂಗ್. ಅದನ್ನೇ ನಾನು ಒಳಗಡೆ ಕೇಳಿದಾಗ್ಲೂ ಕಾವ್ಯಂದು ರಾಶಿಕಾದೆಲ್ಲ ನಾವು ಮಾತಾಡ್ಕೋತಿರ್ಬೇಕಾದ್ರೆ ಇಷ್ಟೊಂದು ಸ್ಪೆಂಡ್ ಮಾಡಿದ್ರಾ ಅಂತ. ನಾನು ಆಕ್ಚುಲಿ ತುಂಬಾ ಬಜೆಟಲ್ಲೇ 15,000 ಎಲ್ಲರೂ ಕೂಡ 1 ಲಕ್ಷ 2 ಲಕ್ಷ ಹಿಂಗೆ ಹೇಳ್ತಾ ಇದ್ರು. ಸೊ 15,000 ಖರ್ಚು ಮಾಡಿ ಕೂಡ ತುಂಬಾ ಪ್ರಿಟ್ಟಿಯಾಗಿ ಕಾಣಿಸ್ತಾ ಇದ್ರಿ. ಐ ಥಿಂಕ್ ಮಿಕ್ಸ್ ಅಂಡ್ ಮ್ಯಾಚ್ ಜಾಸ್ತಿ ಮಾಡ್ತಿದ್ದೆ. ಅಂಡ್ ನಂಗೆ ಗೊತ್ತಿತ್ತು ಒಳಗಡೆ ಆದ್ಮೇಲೆ ಸಣ್ಣ ಆಗ್ತೀನಿ ಅಂತ. ಸೊ ನನ್ನ ಹಳೇದೇನು ಬಟ್ಟೆಗಳಿತ್ತು ಅದನ್ನು ನಾನು ಕ್ಯಾರಿ ಮಾಡಿದ್ದೆ. ಓಕೆ, ತುಂಬಾ ಸ್ಪೆಂಡ್ ಮಾಡಿಲ್ಲ ಬಟ್ಟೆಗೆ ನಾನು. ಓಕೆ, ಇನ್ನು ಸ್ಪಂದನ ಅಂತ ಬಂದಾಗ ಎಲ್ಲರೂ ಕೂಡ ಈ ಸ್ಕಿನ್ ಸೀಕ್ರೆಟ್ ಏನು ಇವ್ರದ್ದು ಅಂತ ಒಂದಷ್ಟು ಜನ ಕಾಮೆಂಟ್ ಹಾಕ್ತಾ ಇದ್ರು. ಸೊ ನಿಮ್ಮ ಡೈಲಿ ರುಟೀನ್ ಸ್ಕಿನ್ನಿಗೆ ಏನು, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ, ಏನು? ಅಲ್ಲಿ ಯಾವ ಸ್ಕಿನ್ ಕೇರು ಮಾಡಿದ್ವಿ ಹೊರಗಡೆ ಇದ್ದಾಗ ಅದೇ ಅಂದ್ರೆ ಮೇಕಪ್ ಒಂದು ತೆಗೆದು ಮಲಗ್ತಿದೆ ಅಂದರೆ ನನಗೆ ಮೇಕಪ್ ರಿಮೂವರಲ್ಲಿ ತೆಗಿಯೋಕ್ಕಾಗಲ್ಲ, ಅದು ರ್ಯಾಷಸ್ ಆಗುತ್ತೆ. ಸೊ ಆಯಿಲಲ್ಲಿ ತೆಗಿತಿದ್ದೆ. ಒಳಗಡೆನೂ ಅಷ್ಟೇ ಕೊಬ್ಬರಿ ಎಣ್ಣೆಲೆ ಅಥವಾ ಬೇಬಿ ಆಯಿಲ್ ಯೂಸ್ ಮಾಡ್ತಿದ್ದೆ. ನನ್ನ ಸ್ಕಿನ್ನಿಗೆ ಸೂಟ್ ಆಗಲ್ಲ. ಅದು ಬಿಟ್ಟು ಇನ್ನೇನು ಇಲ್ಲ, ಮಾಮೂಲಿ ಮಾಯಿಶ್ಚರೈಸರ್. ಅದು ರಾತ್ರಿ ಒಂದೊಂದ್ಸಲಿ ತೆಗಿತಾ ಇರಲಿಲ್ಲ, ಮೇಕಪ್ ತೆಗೆದು ಚಳಿ ಇರ್ತಿತ್ತು ಒಳಗಡೆ ಅಂದ್ಬಿಟ್ಟು ಮಾಯಿಶ್ಚರೈಸರ್ ಹಾಕ್ತಿರ್ಲಿಲ್ಲ. ಹಾಕಬೇಕು ಆ್ಯಕ್ಚುಲಿ, ಅದೊಂದು ಮಾಡ್ತಿರ್ಲಿಲ್ಲ. ಅದು ಬಿಟ್ಟು ಇನ್ನೇನು ಒಳಗಡೆ ಅಂತೂ ಮಾಡ್ತಿಲ್ಲ. ಆ್ಯಂಡ್ ಇನ್ ಜನರಲ್ ನಾನು ಸ್ಕಿನ್ ಕೇರ್ ಜಾಸ್ತಿ ಮಾಡಬೇಕು ಅನ್ನೋ ಥರ ಇರಲಿಲ್ಲ. ಓಕೆ, ಹೊರಗಡೆ ಇದ್ದಾಗ ಫೇಶಿಯಲ್ ಮಾಡಿಸೋದು ಅಥವಾ ಆ ಥರ ಏನಾದ್ರು ರುಟೀನ್ ಇದ್ದು ಅಂದರೆ ಹೋಗೋಕ್ಕೆ ಮುಂಚೆ ಹೈಡ್ರಾ ಫೇಶಿಯಲ್ ಥರ ಏನೋ ಒಂದು ಮಾಡಿಸಿದೆ. ಎಲ್ಲರೂ ಇನ್ಸಿಸ್ಟ್ ಮಾಡೋದು ಮಾಡಿಸು, ಆಮೇಲೆ 3 ಅಲ್ಲಿ ಹೋದ್ಮೇಲೆ ಅಲ್ಲಿ ಮಾಡ್ಕೊಳಕ್ಕಾಗಲ್ಲ ಏನು ಅಂತ. ಹೋಗಕ್ಕೆ ಮುಂಚೆ ಫಸ್ಟ್ ಟೈಮ್ ಮಾಡಿಸಿದ್ದೆ ನಾನು. ಓಕೆ, ಸೆಕೆಂಡ್ ಟೈಮ್. ಹೋಮ್ ರೆಮಿಡಿ ಏನು ಮಾಡಲ್ಲ? ಹೋಮ್ ರೆಮಿಡಿ ಮನೆ ನಿಮ್ಮನ್ನ ಫಾಲೋ ಮಾಡ್ತಿರೋಂಥವ್ರಿಗೆ ಒಂದು ಪಟ್ ಅಂತ ಹೋಮ್ ರೆಮಿಡಿ ಹೇಳೋದಾದ್ರೆ ಏನು ಹೇಳ್ತೀವಿ? ಹೋಮ್ ರೆಮಿಡಿ ಮನೇಲಿ ಅಲೋವೆರಾ ಗಿಡ ಇದ್ರೆ ಅಲೋವೆರಾ ಜೆಲ್ ಹಚ್ಚಿ ನನಗೆ ಅದು ವರ್ಕ್ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ನಾನು ಜಾಸ್ತಿ ಮಾಡಲ್ಲ ಅನಿಸುತ್ತೆ. ಎಲ್ಲರಿಗೂ ಅನಿಸುತ್ತೆ ತುಂಬ ಸ್ಕಿನ್ ಕೇರ್ ಮಾಡ್ತಾರೆ ಅಂತ. ಬಟ್ ಐ ವುಡ್ ಮಾಯಿಶ್ಚರೈಸರ್ ಎವ್ರಿ ಡೇ ಹಾಕಿ. ಹೇರ್ ಕೂದಲಿಗೆ ಎಣ್ಣೆ ಹಾಕ್ತಾರೆ, ತಲೆ ಸ್ನಾನ ಮಾಡಲೇಬೇಡಿ. ಆ್ಯಂಡ್ ಕಂಡೀಷ್ನರ್ನ ಡೈಲ್ಯೂಟ್ ಮಾಡಿಬಿಟ್ಟು ಕಂಡೀಷನ್ ಮಾಡಿ, ಅಂದರೆ ಶ್ಯಾಂಪು ಕಂಡೀಷ್ನರ್ನ ನೀರಲ್ಲಿ ಸ್ವಲ್ಪ ಡೈಲ್ಯೂಟ್ ಮಾಡಿಬಿಟ್ಟು ಹಾಕಿ, ಇಲ್ಲಂದರೆ ಹಾರ್ಶ್ ಆಗುತ್ತೆ ಅಂತ. ಕೂದಲಿಗೂ ಅಷ್ಟೇ ನಮ್ಮಮ್ಮ ಮಾಡ್ತಾ ಇದ್ದಾರೆ. ಕರ್ಬೇವಿನ ಸೊಪ್ಪು, ಮಾಮೂಲಿ ಕರ್ಬೇವಿನ ಸೊಪ್ಪುನ ಎಣ್ಣೆಗೆ ಹಾಕಿ ಅದು ಒಂದು ಸ್ವಲ್ಪ ದಿನ. ಬಟ್ ನಂಗೆ ಅದು ಈರುಳ್ಳಿ ಇದು ಮಾಡ್ತಿದ್ದೆ ನಾನು. ಈರುಳ್ಳಿ ಗ್ರೈಂಡ್ ಮಾಡಿ ಈರುಳ್ಳಿ ರಸನ ಅಪ್ಲೈ ಮಾಡ್ತಿದ್ದೆ. ಅದು ಸ್ವಲ್ಪ ಹೆಲ್ಪ್ ಆಗಿತ್ತು ಅವಾಗ ನನಗೆ. ಬಟ್ ಆ ಟೈಮ್ ಇವಾಗಿಲ್ಲ, ಸೊ ಕಟ್ ಆಗೋಗಿದೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ? ಟಾಪ್ 5 ಯಾರು ಇರಬೇಕು ಅಂತ ಅನ್ಸುತ್ತೆ? ಅಂದರೆ ಟಾಪ್ 5 ಐ ಥಿಂಕ್ ಗಿಲ್ಲಿ, ಧನು, ರಘು ಸರ್, ರಕ್ಷಿತಾ ಆ್ಯಂಡ್ ಕಾವ್ಯ ಇರಬೇಕು ಅಂತ ಅನ್ಸುತ್ತೆ. ಅವಳು ಇಲ್ಲ ಅಂದರೆ ಅಶ್ವಿನಿ ಮ್ಯಾಮ್ ಬರ್ತಾರೆ ಅನ್ಸುತ್ತೆ. ಓಕೆ, ಈ ಸೀಸನ್ನಲ್ಲಿ ಯಾರು ನಿಮಗೆ ಮನೆ ಒಳಗಡೆ ಜೋಡಿ ಥರ ಇದ್ರು ಅಂತ ಹೇಳಿ ಅನ್ಸುತ್ತೆ? ಯಾರೂ ಇರಲಿಲ್ಲ, ಅಂದರೆ ಟ್ರ್ಯಾಕ್ ಜೋಡಿ ಯಾರೂ ಇರಲಿಲ್ಲ. ಬಟ್ ನನಗೆ ಸುಮಾರು ಫ್ರೆಂಡ್ಶಿಪ್ಸ್ ಇತ್ತು. ನಂಗೆ ಎಲ್ಲರ ಜೊತೆನೂ ಒಂದು ಬಾಂಡ್ ಇತ್ತು. ನನಗೆ ಫ್ರೆಂಡ್ಶಿಪ್ ಬಾಂಡ್ ಅಂದರೆ ಈಗ ರಘು ಸರ್ ಜೊತೆ ಒಂಥರ ಬಾಂಡ್ ಇತ್ತು, ಗಿಲ್ಲಿ ಜೊತೆ ಒಂಥರ ಬಾಂಡ್ ಇತ್ತು ನನಗೆ. ಧನು ಅಭಿ ಜೊತೆ ಒಂದು ಫ್ರೆಂಡ್ಶಿಪ್ ಇತ್ತು. ಕಾವ್ಯನ್ ಜೊತೆ ಒಂಥರ ಸಿಸ್ಟರ್ ಬಾಂಡಿಂಗ್ ಇತ್ತು. ಸೊ ಎಲ್ಲ ನಾನು ಒಬ್ಬರ ಜೊತೆಗೆ ಇರಲಿಲ್ಲ. ಐ ಹ್ಯಾಡ್ ಡಿಫ್ರೆಂಟ್ ಬಾಂಡ್ಸ್ ಅಂತ ಅನ್ಸುತ್ತೆ. ಓಕೆ, ನಿಮಗೆ ತುಂಬ ಬ್ರೇನಿಯಾಗಿ ಆಡೋದು, ಕ್ಯಾಮ್ರಾ ನೋಡಿದ ತಕ್ಷಣ ಅಲರ್ಟ್ ಆಗೋದು, ಕ್ಯಾಮ್ರಾಗೋಸ್ಕರನೇ ಆಟ ಆಡೋದು ಯಾರು ಅಂತ ಅನಿಸ್ತು?
ಅಂದ್ರೆ ಕ್ಯಾಮ್ರಾ ಕಾನ್ಶಿಯಸ್ ಇದ್ದಾರೆ ಅಂತ ಜಾನು ಅನ್ಸ್ತಿತ್ತು, ಅವ್ರು ರೆಡಿ ಆಗೋದೆಲ್ಲ ನೋಡ್ಬಿಟ್ಟು ಓಕೆ ಕಾನ್ಶಿಯಸ್ ಇದ್ದಾರೆ ಅಂತ. ಬಟ್ ಕ್ಯಾಮ್ರಾ ಇದ್ದೇ ಅನ್ನೋದಕ್ಕೋಸ್ಕರ ಇವಾಗ ನಾ ಕಾಣಿಸ್ಕೋಬೇಕು, ಕಂಟೆಂಟ್ ಕೊಡಬೇಕು ಅನ್ನೋ ಆಸ್ಪೆಕ್ಟಲ್ಲಿ ಸೀಕ್ರೆಟ್ ರೂಮಿಂದ ಬಂದಮೇಲೆ ಧ್ರುವಂತ್ ಅಂತ ಅನಿಸ್ತಾರೆ. ಯಾ ಓಕೆ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ನನಗೆ ಫೇವ್ರೆಟ್ ಕಾವ್ಯ, ಧನು ಆ್ಯಂಡ್ ಗಿಲ್ಲಿ. ಒಳಗಡೆ ಇದ್ದಾಗಲೂ ಅವ್ರು 3 ಜನ ಒಂಥರ ಎಸ್ಪೆಷಲಿ ಇದು ಅಭಿ ಅವರೆಲ್ಲ 10th ವೀಕ್ ಆದಮೇಲೆ ನಾವು ಇವ್ರ ಜೊತೆ ಸ್ವಲ್ಪ ನಂಗೆ ತುಂಬ ಸ್ಟ್ರೆಸ್ ಕಮ್ಮಿ ಆಗ್ತಿತ್ತು ಮಾತಾಡುವಾಗ, ನಮ್ಮ ಕಾನ್ವರ್ಸೇಷನ್ಸು. ರಕ್ಷಿತಾ ಅವರ ಗೇಮ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನೀವು ಸುಮಾರು ಬಾರಿ ಹೇಳಿದ್ದಿದೆ, ಬೆಳಗ್ಗೆ ಒಂಥರ ಆಡ್ತಾಳೆ, ಮತ್ತೊಂದು ರೀಸನ್ ಕೊಡ್ತಾರೆ, ಸಂಜೆ ಆದರೆ ಇನ್ನೊಂದೇ ಹೇಳ್ತಾರೆ ಅಂತ. ಅದು ಅವ್ರ ಗೇಮ್ ಪ್ಲ್ಯಾನ್, ಬಿಕಾಸ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಇದೆ. ಸೊ ಈ ಹುಡುಗಿ ಹಿಂಗೇ ಮಾಡ್ತಾರೆ ಅಂತ ಇದ್ದಾಗ ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅದೊಂದು ಕಾಂಟೆಂಟ್ ಆಗುತ್ತೆ, ಜನರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಿಮ್ಗೆ ಏನು ಅನಿಸುತ್ತೆ, ಅವರು ತಿಳ್ಕೊಂಡೇ ಹಾಗೆ ಮಾಡ್ತಾರೆ? ತಿಳ್ಕೊಂಡೇ ಹಂಗೆ ಮಾಡ್ತಿದ್ದಾಳೆ, ಅವಳಿಗೆ ಗೊತ್ತು ನಾನು ಹಿಂಗೆ ಮಾಡಿದ್ರೆ ಈ ಥರ ಆಗುತ್ತೆ ಅನ್ನೋದು ನಂಗೆ ಫೀಲಿಂಗ್. ಮನೆಯೊಳಗಡೆನೂ ನಾನು ಅದೇ ಹೇಳ್ತಿದ್ದೆ ಅವಳಿಗೆ ಕೂಡ, ನಿಂಗೆ ಗೊತ್ತು ನೀನು ಬೇಕು ಅಂತಲೇ ಮಾಡ್ತಿರೋದು. ಆ ವಿಷಯದಲ್ಲಿ ಅವ್ರು ವೆರಿ ಕ್ಲೇವರ್ ಅಂತ ಹೇಳಿ. ಅವರು ಜೊತೆಗೆ ಇದ್ಕೊಂಡೆ ನಾಮಿನೇಟ್ ಮಾಡೋದು ಅದು ಅಷ್ಟು ಈಸಿ ಅಲ್ಲ ಯಾರಿಗೂ ಕೂಡ. ಅವ್ರು ಅಷ್ಟು ಈಸಿಯಾಗಿ ಗಿಲ್ಲಿ ನಾಮಿನೇಟ್ ಮಾಡೋದು, ರಘು ಅವ್ರನ್ನ ನಾಮಿನೇಷನ್ಗೆ ಹಾಕ್ಬಿಡೋದು, ಅದನ್ನು ಅವಳು ಗೇಮ್ ಪ್ಲಾನೇ ಅಂತ ಅನಿಸ್ತಿತ್ತು. ಯಾಕಂದರೆ ಓಕೆ ನೋಡು, ಫ್ರೆಂಡ್ ಆದ್ರೂ ನಾಮಿನೇಟ್ ಮಾಡಲ್ಲ ಅಂತ, ನಾಮಿನೇಟ್ ಮಾಡ್ತಾಳೆ ಅನ್ನೋದು ಬರಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತೀವಿ. ಯಾಕಂದರೆ ಗಿಲ್ಲಿಗಳು ಕೊಡ್ತಿದ್ದ ಕಾರಣ ಯಾವುದು ವ್ಯಾಲಿಡ್ ಅಂತ ನನಗನ್ಸಿಲ್ಲ. ಸ್ಪೆಷಲಿ ಚೂರಿ ಹಾಕೋ ದಿನ ಆ ಥರ ಮಾಡ್ತಾಳವಳು ಫುಲ್ ಮಾತಾಡ್ಕೊಂಡು. ಆ ಮೂವ್ ಕೂಡ ಇಟ್ ವಾಸ್ ಹರ್ ಗೇಮ್ ಪ್ಲಾನ್. ನಾವು ಫ್ರೆಂಡ್ಸ್ ಆಗಿದ್ರು ಐ ವಿಲ್ ಡೂ ಇಟ್ ಅಂತ ಜನಕ್ಕೂ ಗೊತ್ತಾಗ್ಲಿ, ಮನೇಲೂ ಗೊತ್ತಾಗ್ಲಿ ಅನ್ನೋದಕ್ಕೆ ಮಾಡ್ತಾಳೆ ಅಂತಾನೆ ಫೀಲ್ ಆಗಿದೆ. ಓಕೆ, ಬೇರೆ ಅಶ್ವಿನಿ ಅವರ ಏಕವಚನ, ಅಶ್ವಿನಿ ಅಂತಾನೆ ಅಲ್ಲ, ಈ ಬಾರಿ ಬಿಗ್ ಬಾಸ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು ಏಕವಚನ. ಹೋಗೋ ಬಾರೋ ಏನೇ, ಇದೆಲ್ಲ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಸೊ ಏಕವಚನದ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ಫಸ್ಟ್ ಕೇಳಿದಾಗ ಫಸ್ಟ್ ಯಾರ ಬಾಯಲ್ಲಿ ಕೇಳಿದ್ರಿ? ಅಂದ್ರೆ ಹೌದು, ಅಶ್ವಿನಿ ಮ್ಯಾಮ್ ಫಸ್ಟ್ ಹೇಳ್ತಾರೆ, ಬಟ್ ಅವರು ಅದನ್ನ ಯಾವತ್ತೂ ಫಾಲೋ ಮಾಡಲಿಲ್ಲ. ಎಲ್ಲ ಜಗಳದಲ್ಲಿ ಅವ್ರು ಯಾವಾಗೆಲ್ಲ ಹೇಳಿದ್ದಾರೆ ಒಂದ್ಸರಿನೂ ಅವ್ರು ಫಾಲೋ ಮಾಡಿಲ್ಲ. ತಿದ್ಕೋತೀನಿ ಅಂತ ಹೇಳಿದ ಮೇಲೆ ಕೂಡ ಅವರು ಎಲ್ಲೂ ಅದನ್ನ ತಿದ್ಕೊಳ್ಳಲ್ಲ. ಅಂದರೆ ಅವರು ಅದನ್ನೇ ಯೂಸ್ ಮಾಡ್ತಿರ್ತಾರೆ. ಸೊ ಅದು ಕೊನೆಗೆ ಒಂಥರ ಫನ್ನಿ ಟಾಪಿಕ್ ಆಗೋಗ್ಬಿಡುತ್ತೆ. ಓಕೆ, ಎಲ್ಲ ಒಂದು ಕಡೆ ಹೆಣ್ಮಕ್ಳಿಗೆ ತುಂಬ ಅವರು ರೆಸ್ಪೆಕ್ಟ್ ಕೊಡಲ್ಲ, ತುಂಬ ಜೋರಾಗಿ ಮಾತಾಡಿ ಏಕವಚನ ಬಳಸ್ತಾರೆ ಅಂತ. ಬಿಕಾಸ್ ಮೊನ್ನೆ ಡಿಪೆಂಡೆನ್ಸಿ ಬಗ್ಗೆ ಮಾತು ಬಂದಾಗ ರಾಶಿಕ್ ಅವ್ರಿಗೆ ತುಂಬ ಹಾರ್ಶ್ ಆಗಿ ಹೇಳ್ತಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅವ್ರು ಹೇಳೋದು ಆ ಥರ? ಇವಾಗ ಫಾರ್ ಎಕ್ಸಾಂಪಲ್ ನಾನು ರಾಶಿಕಂಗೆ ಡಿಪೆಂಡೆಂಟ್ ಅಂತ ಹೇಳಿದ್ದೀನಿ, ಗೇಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಬೇಕಾಗುತ್ತೆ. ಬಟ್ ಅದನ್ನ ಒಂಥರ ಪರ್ಸ್ನಲ್ ಅಟ್ಯಾಕ್ ಮಾಡಿ ನೀನು ಅವ್ರ ತೊಡೆ ಮೇಲೆ ಮಲ್ಕೊಂಡಿದ್ಯಾ ಅಂತ ಹೇಳಿದ ಸ್ಟೇಟ್ಮೆಂಟು ಹೌದು, ಅವ್ರು ಹೀಟ್ ಆಫ್ ದ ಮೂಮೆಂಟ್ ಆ ಕೋಪದಲ್ಲಿ ಹೇಳಿದ್ರು. ಬಟ್ ಅದ್ರಲ್ಲಿ ಅವ್ರ ವ್ಯಕ್ತಿತ್ವ ಒಂಥರ ಕಾಣಿಸುತ್ತೆ ಅನ್ನೋ ಥರ ಆಗ್ಬಿಡುತ್ತಲ್ವಾ. ಗೇಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀನು ಡಿಪೆಂಡೆಂಟು, ನೀನು ಡಿಸಿಷನ್ಸ್ ತಗೊಳ್ಳುವಾಗ ಅವ್ರು ಕೇಳ್ತೀಯಾ ಅಂತೆಲ್ಲ ಹೇಳೋದು ಎಲ್ಲನೂ ಸರಿ. ಬಟ್ ಆ ಥರ ಯೂಸ್ ಮಾಡಿ ಹಾರ್ಶ್ ಆಗಿ ಮಾತಾಡೋದು ಇಸ್ ನಾಟ್ ಓಕೆ. ಬಹುಶಃ ಈ ರೀತಿ ಆದಂತಹ ಕಾನ್ವರ್ಸೇಷನ್ಗಳು ಬಂದಾಗ ಹೀಟ್ ಆಫ್ ದ ಮೂಮೆಂಟಲ್ಲಿ ಏಕವಚನದಲ್ಲಿ ಬೈಕೊಳ್ಳೋದು ಅಥವಾ ಏನೋ ಒಂದು ಹಾಕೋದು, ಇದರಲ್ಲಿ ಸ್ಪಂದನ ಅವರು ತುಂಬ ಬ್ರೇನಿಯಾಗಿ ಆಡಿದ್ರ ಅಥವಾ ಇರೋದೇ ಹಾಗೇನಾ, ಹೇಗೆ? ಎಲ್ಲೂ ಕೂಡ ಸಿಕ್ಕಾಕೊಳ್ತಾ ಇರಲಿಲ್ಲ ಅಥವಾ ತುಂಬ ಹಾರ್ಶ್ ಆಗಿ ಯಾರಿಗೂ ಯಾವ ಸ್ಟೇಟ್ಮೆಂಟು ಯೂಸ್ ಮಾಡಿಲ್ಲ ಲಾಸ್ಟ್ ಡೇ ತನಕನೋ? ಹೇಗೆ ನಿಮ್ದು ಈ ಬಿಹೇವಿಯರ್? ಬಟ್ ನಂದು ಒಪಿನಿಯನ್ ಏನಿದೆ ಅದನ್ನ ಹೇಳ್ತಿದ್ದೆ. ಒಂದೊಂದ್ಸಲಿ ಧ್ರುವಂತ್ ಜೊತೆ ಆ ಸಿಟ್ಟಿಗೆ ಏರ್ತಿತ್ತು ನನಗೆ. ಬಟ್ ಅವಾಗ ನಾನು ಸರ್ ಅಂತ ಮಾತಾಡ್ಸ್ತಿದ್ದೆ, ಅದೊಂಥರ ಸರ್ಕ್ಯಾಸ್ಟಿಕ್ ಆಗಿ ಸರ್ ಅಂತಿದ್ನೋ ಅಥವಾ ಏನೋ, ಅದರಿಂದ ನಂಗೆ ಹೋಗೋ ಮಾಡ್ಕೊ ಹೋಗೋ ಆ ಥರ ಎಲ್ಲ ಬರಲಿಲ್ಲ. ಆ್ಯಂಡ್ ಇನ್ ಜನರಲ್ ನಾನು ಬೇರೆ ಕಡೆ ಆ ಥರ ಜಗಳ ಆಡಬೇಕು ಅನ್ನೋ ಸಿಚುಯೇಷನ್ಸಲ್ಲೆಲ್ಲ ಏನೋ ಪರ್ಸ್ನಲ್ ಆಗಿ ಈವನ್ ಲಾಸ್ಟ್ ವೀಕಲ್ಲಿ ರಕ್ಷಿತಾ ನಾಮಿನೇಟ್ ಮಾಡಿದಾಗಲೂ ಅವಳು ನನ್ನ ವಿಷಯಕ್ಕೆ ನಾಮಿನೇಟ್ ಮಾಡಿದಾಗ ನಾನು ಆಮೇಲೆ ಕೇಳೋಣ ಅಂತ ಸುಮ್ಮನಾಗ್ತೀನಿ. ಬಟ್ ಧನುಗ್ ನಾಮಿನೇಟ್ ಮಾಡ್ಬೇಕಾದ್ರೆ ನನ್ನ ವಿಷಯ ತೆಗ್ಬೋತಾಳೆ, ಮಾಳುವಣ್ಣ ಸ್ವಾರ್ಥ ಅಲ್ಲ, ನೀವು ಆ ಥರ ಸ್ವಾರ್ಥ ಅನ್ನೋದಾಗಿರು. ಅದೆಲ್ಲ ಒಂಥರ ನನಗೆ ಪರ್ಸ್ನಲ್ ಆಗಿ ಮಾತಾಡಿದಾಗ ನಂಗೆ ಮಾತಾಡಬೇಕು ಅಂತ ಅನಿಸಿ ಮಾತಾಡಿದ್ದು. ಧ್ರುವಂತ್ ಗೇಮ್ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಬಿಕಾಸ್ ಒಂದು 2-3 ಸರ್ತಿ ಅವರು ಜೊತೆಗೆ ಇದ್ದು ಇನ್ನು ಹಿಂದೆಯಿಂದ ಮಾತಾಡ್ತಾರೆ ಅನ್ನೋದು ಟಾಪಿಕ್ ಬಂತು. ಸೊ ನಿಮ್ಗೆ ಅವ್ರ ಗೇಮ್ ಬಗ್ಗೆ ಏನು ಅನ್ಸುತ್ತೆ? ಆಮೇಲೆ ನಾಗವಲ್ಲಿ ಥರ ಆಡೋದು ಅವಾಗ ಅದು ನಾಗವಲ್ಲಿ ಥರ ಅವರು ಧ್ರುವಂತ್ ಇನ್ ಕೇಸ್ ಸೀಕ್ರೆಟ್ ರೂಮ್ಗೆ ಹೋಗಿರ್ಲಿಲ್ಲ ಅಂದಿದ್ರೆ
ಅದೆಲ್ಲ ಏನೂ ಮಾಡ್ತಿಲ್ಲ. ಅವ್ರು ಸೀಕ್ರೆಟ್ ರೂಮ್ಗೆ ಹೋಗಿ ಓಕೆ ನಾನು ಹಿಂಗೆ ಆಡಬೇಕು ಅಂತ ಆಡ್ತಿದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಮಾಡಬೇಕು ಅಥವಾ ಅಶ್ವಿನಿ ಮ್ಯಾಮ್ ಎಲ್ಲ ಒಂದ್ ಕಡೆ ಧೈರ್ಯ ಬಂದ್ಬಿಡ್ತು ಅನ್ಸುತ್ತೆ ಸೀಕ್ರೆಟ್ ರೂಮ್ ಇಂದ. ಒಂದು ಹೌದು, ಆ ಕಾನ್ಫಿಡೆನ್ಸ್ ಬಂದಿದೆ. ಬಟ್ ಆ ಕಾನ್ಫಿಡೆನ್ಸ್ ಅವ್ರು ಇನ್ನೂ ಒಳ್ಳೆ ರೀತಿಲೇ ಬಳಸ್ಕೋಬೋದಿತ್ತು. ಕೂತ್ಕೊಂಡು ಗಿಲ್ಲಿಗೆ ಟ್ರಿಗರ್ ಮಾಡೋದು, ಒಂಥರ ಕೆಳಗಿಟ್ಟು ಮಾತಾಡೋದು, ಅದೆಲ್ಲ ಪರ್ಸ್ನಲ್ ಆಗಿ ಮಾಡ್ತಾ ಹೋದ್ರು. ಆ ಕಾನ್ಫಿಡೆನ್ಸ್ನ ರೈಟ್ ವೇ ಅಲ್ಲೂ ಅವರು ತೋರಿಸ್ಬೋದಿತ್ತು. ಕಾನ್ಫಿಡೆಂಟ್ ಆಗಿದ್ದೀನಿ, ಆಡ್ತೀನಿ ಕಾನ್ಫಿಡೆಂಟ್ ಆಗಿ ಅಂತ. ಬಟ್ ಹಿ ಚೋಸ್ ದ ಅದರ್ ವೇ ವಿಚ್ ಇಸ್ ನಾಟ್ ಓಕೆ. ನನಗೆ ಚೆನ್ನಾಗಿ ಅನಿಸ್ಲಿಲ್ಲ. ಪ್ರತಿ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ ಹೋಗ್ತಾರೆ ಅಂದ ತಕ್ಷಣ ಎಕ್ಸ್ಪೆಕ್ಟೇಷನ್ ಇರೋದು ಈ ಬಾರಿ ಯಾರ್ದಪ್ಪ ಲವ್ ಸ್ಟೋರಿ ಇರುತ್ತೆ ಅಂತ. ಈ ಸರ್ತಿ ರಾಶಿಕಾ ಅವ್ರು ಎಲಿಮಿನೇಟ್ ಹೋಗುವಂಥ ಒಂದು ಸಂದರ್ಭ, ಅವ್ರು ವಾಪಸ್ ಸೇವ್ ಆಗ್ತಾರೆ. ಸೇವ್ ಆಗಿ ಬಂದಾಗ ಸೂರಜ್ ಅವರು ಅವ್ರನ್ನ ಓಡ್ ಹೋಗಿ ತಪ್ಕೊಳ್ತಾರೆ. ಇದು ಹಿಂದಿ ಬಿಗ್ ಬಾಸ್ನ ರೀಕ್ರಿಯೇಟೆಡ್ ಸೀನು. ಸೊ ಇದು ತೇಜಸ್ವಿ ಪ್ರಕಾಶ್ ಮತ್ತೆ ಕರಣ್ ಇದೇ ರೀತಿ ಒಂದು ಎಪಿಸೋಡಲ್ಲಿ ಹಗ್ ಮಾಡಿರ್ತಾರೆ. ಈ ರೀತಿ ಕಾಮೆಂಟ್ಗಳು ಅತಿ ಹೆಚ್ಚು ಬರೋದಕ್ಕೆ ಶುರು ಆಗುತ್ತೆ ಆ ಒಂದು ವಿಡಿಯೋಗೆ. ನೀವು ಏನು ಹೇಳ್ತೀರಿ? ಸೊ ಅಷ್ಟೊಂದು ಬಂದ ಒಂದು ವಾರದಲ್ಲಿ, ಬಿಕಾಸ್ ನಮಗೆ ಒಂದು ಚೈಲ್ಡ್ಹುಡ್ ಫ್ರೆಂಡ್ ಅಂದ್ರೆ ನಾವು ಅಷ್ಟೊಂದು ವರ್ಷಗಳಾದ್ಮೇಲೆ ಸಿಕ್ಕಿದ್ರೆ ಜೆಲ್ ಆಗೋದಿಲ್ಲ. ಒಂದು ವಾರದಲ್ಲಿ ಇಷ್ಟೊಂದು ಬಾಂಡಿಂಗ್ ಆಗೋಕೆ ಸಾಧ್ಯನಾ ಬಿಗ್ ಬಾಸ್ ಮನೆಯಲ್ಲಿ? ಆಗಲ್ಲ ಅಂತ ಅನ್ಸುತ್ತೆ ನನಗೆ ಒಂದು ವಾರದಲ್ಲಿ. ಯಾಕಂದ್ರೆ ಅಷ್ಟು ಸ್ಟ್ರೇಂಜರ್ಸ್ ಆಗಿರೋದ್ರಿಂದ ಏನು ಯಾರವರು ಅಂತ ತಿಳ್ಕೊಳಕ್ಕೆ ಅಟ್ಲೀಸ್ಟ್ ಒಂದು ವಾರ ಬೇಕಾಗುತ್ತೆ. ಒಂದು ವಾರದ ನಾಮಿನೇಷನ್ಸು, ಅವ್ರು ಯೋಚನೆ ಮಾಡೋ ರೀತಿ ಎಲ್ಲ ಗೊತ್ತಾಗಕ್ಕೆ. ಆಮೇಲೆ ರಾಶಿಕಂಗೆ ಯಾಕೆ ರಾಶಿಕಾ ಸೂರಜ್ ಜೊತೆ ಬಂತು ಆ ಕಾರಣನೂ ಇದೆ ಅನ್ಸುತ್ತೆ. ಅಂದ್ರೆ ಇಮಿಡಿಯೇಟ್ಲಿ ಬಂದ ತಕ್ಷಣ ಅವರು ಅಷ್ಟು ಕ್ಲೋಸ್ ಆಗಿದ್ದು, ಮನೆಯವ್ರಿಗೆಲ್ಲ ಏನಿದು ಅಂತ ಅನ್ಸಿದ್ದು. ಇಲ್ಲ ಅವರು ಇವಾಗ ನಾನು ಧನುನು ಕ್ಲೋಸ್ ಇದ್ದೀವಿ, ನಾನು ಅಭಿನೂ ಕ್ಲೋಸ್ ಇದ್ದೀವಿ, ಆ ಥರ ಇರ್ಬೇಕಾದ್ರೆ ಇಟ್ ಟೇಕ್ಸ್ ಟೈಮ್ ಅಂತ ಅಂದಾಗ ಆ ಥರ ಬ್ಲೇಮ್ ಬರ್ತಿರ್ಲಿಲ್ಲ ಅನ್ಸುತ್ತೆ. ಆಮೇಲೆ ಅವ್ರು ಅದು ಸ್ವಲ್ಪ ಇಮಿಡಿಯೇಟ್ ಆಗಿ ಆಗಿದ್ರಿಂದ ಬ್ಲೇಮ್ ಮನೆ ಒಳಗಡೆನೂ ಬಂತು. ಓಕೆ, ರಾಶಿಕಾ ಮತ್ತು ಸೂರಜ್ ಒಂದು ಫ್ರೆಂಡ್ಶಿಪ್ ಬಾಂಡ್ ಕ್ರಿಯೇಟ್ ಆದ ನಂತರ ಸ್ಪಂದನ ಅವರು ಸೂರಜ್ ಹತ್ತ ಮಾತಾಡುವಂಥ ಸನ್ನಿವೇಶಗಳು ಅಥವಾ ಮಾತಾಡೋಕೆ ಟ್ರೈ ಅಷ್ಟು ಮಾಡಲೇ ಇಲ್ವಾ? ಯಾಕೆ ಅವ್ರ ಫ್ರೆಂಡ್ ಅಂತ ಸ್ವಲ್ಪ ದೂರನೇ ಉಳಿದು ಬಿಟ್ರೆ? ಯಾಕೆ ಸೂರಜ್ ಜೊತೆ ನೀವು ಅಷ್ಟು ಜೆಲ್ಲಾಗಲಿಲ್ಲ ಅಂತ? ಎಲ್ಲೋ ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಇತ್ತು ಸೂರಜ್ ಮತ್ತೆ ಸ್ಪಂದನ ಅವರು ಕ್ಲೋಸ್ ಆಗ್ತಾರೆ, ಮಾತಾಡ್ತಾರೆ ಅಂತ. ಯಾಕೆ ಅದು ದೂರವಾಗಿದ್ರು? ಹೌದು, ಒಂದು ರಾಶಿಕಾ ನಾನು ಮಾತಾಡ್ತೀವಿ. ಇವಾಗ 3 ಜನ ಇಲ್ಲಿ ಹಿಂಗೆ ಕೂತಿರುವಾಗ ನಾನು ನಿಮ್ಮ ಹತ್ರ ಮಾತಾಡಿಲ್ಲ ಅಂದರೆ ನನ್ಗೆ ಇಲ್ಲಿ ಬಂದು ಕುತ್ಕೊಳ್ಳೋಕ್ಕೂ ಒಂದು ಸ್ವಲ್ಪ ಅದು ಅನ್ಕಂಫರ್ಟೇಬಲ್ ಆಗುತ್ತೆ. ಏನೋ ಪರ್ಸನಲ್ ಮಾತಾಡ್ತಿದ್ರೇನೋ ಅನ್ನೋದು ಬರುತ್ತೆ. ಬಟ್ ಸೂರಜ್ ಎಲ್ಲಿ ರಾಶಿಕಾ ಅವರಿಗೆ ಜೆಲಸಿ ಏನಾದ್ರು ಫೀಲ್ ಆಗ್ತಿತ್ತ? ಹೇಗೆ ಯೂಶಲಿ ಆ ಥರ ಜೆಲಸಿ ಫೀಲ್ ಆಗುತ್ತೆ ಅವಳಿಗೆ, ಆ ಥರ ಎಲ್ಲ ಥಾಟ್ಸ್ ಬಂದಿಲ್ಲ. ಬಟ್ ನಾನು ಸೂರಜ್ಗೆ ಹೇಳಿರ್ತೀನಿ, ನಂಗೆ ಏನೋ ನಿನ್ನ ವೈಬ್ ಮ್ಯಾಚ್ ಆಗಲಿಲ್ಲ ಕಣೋ, ನಂಗೆ ಇಷ್ಟ ಇಲ್ಲ ನಿನ್ನ ವೈಬು ಅಂತಾನೆ ಹೇಳಿರ್ತೀನಿ ಮನೆ ಒಳಗಡೆ. ಬಟ್ ನನ್ನ ಹತ್ರ ಕಾರಣ ಇಲ್ಲ ನಿನ್ನ ನಾಮಿನೇಟ್ ಮಾಡೋಕ್ಕೆ, ಇಲ್ಲ ನಾನು ನಾಮಿನೇಟ್ ಮಾಡ್ತೀನಿ, ಕಾರಣ ಹುಡುಕ್ತಾ ಇದ್ದೀನಿ ಅಂತಾನೆ ಹೇಳ್ತೀನಿ. ಅದೇನು ಅಷ್ಟು ಆಗಲಿಲ್ಲ, ವೈಬ್ ಆಗಲಿಲ್ಲ. ಬಟ್ ಒಂಥರ ಅವನಿಗೆ ಹೇಟ್ರೆಡ್ ಫೀಲಿಂಗ್ ಅಥವಾ ಅವನನ್ನ ನಾಮಿನೇಟು ಒಂದ್ಸಲ ಮಾಡಿದ್ದೀನಿ ಅಷ್ಟೇ. ಸೊ ಅದು ಮಾಡೋಕ್ಕೂ ಏನೂ ಕಾರಣ ಇರಲಿಲ್ಲ, ಅದರ ಡಿಸ್ಟೆನ್ಸ್ ಅಲ್ಲೇ ಇತ್ತು. ಓಕೆ, ಅವರು ಕೂಡ ಮಾತಾಡ್ಸೋದಕ್ಕೆ ಟ್ರೈ ಮಾಡಿಲ್ವಾ ಹೇಗೆ ಅಂತ? ಅಲ್ಲ, ನಮ್ದು 2-3 ಕಾನ್ವರ್ಸೇಷನ್ಸ್ ಆಗಿದೆ. ಬಟ್ 99 ಡೇಸ್ಗೆ 2-3 ಕಾನ್ವರ್ಸೇಷನ್ ಇಸ್ ನೆಗ್ಲಿಜಿಬಲ್ ಅಷ್ಟು. ಅಂದರೆ ಅವ್ನು ಮೈಸೂರವನಾಗಿರೋದ್ರಿಂದ ಒಂದಷ್ಟು ಕಾನ್ವರ್ಸೇಷನ್ಸ್ ಆಗಿತ್ತು. ಆಮೇಲೆ ಸ್ಟಾರ್ಟಿಂಗ್ ಅವ್ನು ಹೇಳ್ತಿದ್ದ ಅವನು ಒಂಥರ ಕ್ವೈಟ್ ಪರ್ಸನ್, ಅಷ್ಟು ಜನಗಳನ್ನ ನಾನು ಮಾತಾಡ್ಸೋದು ಅಥವಾ ಎಕ್ಸ್ಟ್ರೋವರ್ಟ್ ಥರ ಬಿಹೇವ್ ಮಾಡೋ ಪರ್ಸನ್ ಅಲ್ಲ ಅಂತ. ಪ್ರಾಬಬ್ಲಿ ಅವ್ರು ಇಬ್ಬರೇ ಕಳೆದೋಗದೆ ಇದ್ದಿದ್ರೆ ಇನ್ನೂ ಕಾನ್ವರ್ಸೇಷನ್ಸ್ ಆಗ್ತಿತ್ತು ಅನ್ಸುತ್ತೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಊಟ ತಿಂಡಿ ಸರಿಯಾಗಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ಪ್ರತಿಯೊಂದು ಟೈಮಿಗೆ ಎಷ್ಟು ಊಟ ಕೊಡ್ತಿದ್ರು, ಏನು ಕತೆ ಅಂತ? ಅಂದರೆ ಎವ್ರಿ ವೀಕ್ ಗ್ರಾಸರಿ ನಾವು ಗಳಿಸ್ಕೋಬೇಕಿತ್ತು, ಟಾಸ್ಕ್ ಇರ್ತಿತ್ತು ಅಥವಾ ಆ ಥರದ್ದೇನೋ ಆ್ಯಕ್ಟಿವಿಟಿ ಇರ್ತಿತ್ತು. ಸೊ ಅದು ಗಳಿಸ್ಕೋಬೇಕಾದ್ರೆ 1-2 ಬ್ಯಾಸ್ಕೆಟ್ ಹೋಗ್ತಿತ್ತು. ಇಲ್ಲದೆ ಇರೋ ಥರ ತುಂಬ ತೀರಾ ಇಲ್ಲ ಥರ ಇರಲಿಲ್ಲ. ಬಟ್ ಮ್ಯಾನೇಜ್ ಮಾಡಬೇಕಿತ್ತು. 6-7 ಡೇಸಿಗೆ ಏನಿದೆ ಅದನ್ನು ಡಿವೈಡ್ ಮಾಡ್ಕೊಂಡು ಮ್ಯಾನೇಜ್ ಮಾಡಿದ್ರೆ ಸಾಕಾಗ್ತಿತ್ತು. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಲಾಸ್ಟ್ ಸೀಸನ್ಗಳಲ್ಲೆಲ್ಲ ವೈರಲ್ ಆಗಿದ್ದಿದೆ. ಫೋನ್ ಇದೆ, ಚಾರ್ಜರ್ ಒಂದು ಇತ್ತು, ವೈರಲ್ ಎಲ್ಲ ಆಗಿತ್ತು. ಸೊ ಒಂದೊಂದ್ಸಲಿ ಕೇಳೋದಿದೆ, ಇದು ಸ್ಕ್ರಿಪ್ಟೆಡ್, ಮುಂಚೆನೇ ಇವ್ರನ್ನ ಗೆಲ್ಲಿಸ್ಬೇಕು ಅಂತ ಪ್ಲಾನಿಂಗ್ ಆಗಿದೆ ಅಂತ. ಈ ಎಲ್ಲ ಥಾಟ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅಥವಾ ಒಬ್ಬರನ್ನ ಹಿಂಗೆ ಪೋರ್ಟ್ರೇ ಮಾಡಬೇಕು ಅಂತ ಹೇಳಿರುತ್ತೆ ಅಂತ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಆ ಥರ ಏನೋ ಪೋರ್ಟ್ರೇ ಮಾಡಬೇಕು. ಈವನ್ ನಾನು ಒಂದ್ಸಲಿ ಲೆಟರ್ ಬಂದಾಗ ಹೇಳ್ತಾ ಇದ್ದೆ, ನಾನು ಪ್ರೀವಿಯಸ್ ಸೀಸನ್ಸ್ ಎಲ್ಲ ನೋಡ್ಬೇಕಾದ್ರೆ ಅಳ್ಬೇಕು ಅಂತೆಲ್ಲ ಹೇಳಿರ್ತಾರೇನೋ, ಅದಕ್ಕೆ ಹೇಳ್ತಾರೇನೋ ಅಂತ ಅನ್ಕೊತಾ ಇದ್ದೆ. ಬಟ್ ಇಟ್ಸ್ ಆಲ್ ಜೆನ್ಯೂನ್ಲಿ ಫೀಲ್ ಆಗೋದು ಅಲ್ಲಿ. ಅಷ್ಟು ರಿಯಲ್ ಶೋ ಬೇರೆ ಯಾವುದೂ ಇಲ್ಲ ಎಕ್ಸೆಪ್ಟ್ ಫಾರ್ ಬಿಗ್ ಬಾಸ್ ಅನ್ಸುತ್ತೆ. ಯಾಕಂದರೆ
ನಾವು ಬಟ್ಟೆ ಕಳಿಸೋದು ಕೂಡ ನಾನೇನು ಅನ್ಕೊಂಡಿದ್ದೆ ಯಾರು ಬಂದು ಹೇಳ್ತಾರೆ ಇದನ್ನೆಲ್ಲ ಕೊಡಿ, ಯಾವ್ದು ರಿಟರ್ನ್ ನಾವು ಅವ್ರ ಹತ್ರ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಬೋದು ಅಂತ. ಬಟ್ ಇಲ್ಲ, ನಾವು ಅದನ್ನು ಬ್ಯಾಸ್ಕೆಟ್ನ ತೋರಿಸ್ಬಿಟ್ಟು ಕ್ಯಾಮ್ರಾಗೆ ಹೇಳಬೇಕು. ಸೊ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಲ್ಲೇ ಇರ್ತೀವಿ ನಾವು, ಯಾರೂ ಮಾತಾಡೋದು ಹೊರಗಡೆ ನಮ್ಗೇನು ಬಿಗ್ ಬಾಸ್ ವಾಯ್ಸ್ ಬಿಟ್ಟು ಸುದೀಪ್ ಸರ್ ಬಿಟ್ಟು ನಮ್ಗೆ ಏನೂ ಗೊತ್ತಾಗಲ್ಲ. ಇಟ್ಸ್ ದ ಮೋಸ್ಟ್ ರಿಯಲ್ ಶೋ ಅಂತ ಅನ್ಸುತ್ತೆ. ಓಕೆ, ಬಿಗ್ ಬಾಸ್ ಅಲ್ಲಿ ಅತಿ ಹೆಚ್ಚು ಜಗಳ ಮಾಡೋದಕ್ಕೆ ಕಾಯ್ಕೊಂಡು ಕೂತಿರೋದು, ಏನಾದರೂ ಒಂದು ಆದರೆ ಬಂದು ಬಾಯಿ ಹಾಕೋಣ ಅಥವಾ ಮಾತಾಡೋಣ, ಇಲ್ಲೊಂದೇನೋ ಮಾಡಿ ಹೋಗೋಣ ಅಂಥೇಳಿ ಅತಿ ಹೆಚ್ಚು ಇದ್ದಿದ್ದಂಥ ಕಂಟೆಸ್ಟೆಂಟ್ ಯಾರು ಅಂತ ನಿಮ್ಗೆ ಅನ್ಸುತ್ತೆ? ಅತಿ ಹೆಚ್ಚು ಜಗಳ ಮಾಡ್ತಿದ್ರು ಅಶ್ವಿನಿ ಮ್ಯಾಮ್ ಅನ್ಸುತ್ತೆ. ಅಂದರೆ ಕೆಲವರು ಕೂಲಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು, ಬಟ್ ಅದನ್ನು ತುಂಬ ಮಾಡೋದು ಕೆಲವು ವಿಷಯ ಅಂತ ಅನ್ಸುತ್ತೆ. ಅದು ಬಿಟ್ಟರೆ ಧ್ರುವಂತ್ ಕೂಡ, ಅಂದರೆ ಇವಾಗ ನಂದು ಅದು ಒಂದು ಸ್ಟಾರ್ಟಿಂಗಲ್ಲಿ ಫಸ್ಟ್ ಜಗಳ ಆಗಿದೆ ಒಂದು ಚೇರ್ ಎತ್ತಿಡಕ್ಕೆ. ಓಕೆ, ಅದನ್ನ ಸರಿ ಹೇಳಿ ಅಂತ ಹೇಳ್ತೀನಿ. ಅದು ಯಾಕಷ್ಟು ಹೋಯ್ತು, ಅದನ್ನ ಯಾಕಷ್ಟು ಮಾಡಿದ್ರು ಆ ಥರ ಅವರು ಒಂದು ಸ್ವಲ್ಪ ಆ ಥರ ಅನ್ಸಿದ್ರು. ಓಕೆ, ಸ್ಪಂದನ ಅವರು ಮೂಲತಃ ಯಾವ ಊರವರು, ಎಲ್ಲಿ ಹುಟ್ಟು ಬೆಳೆದಿದ್ದು? ಅಂದರೆ ನಾನು ಬೇಸಿಕ್ಲಿ ಮೈಸೂರೋಳು, ಮೈಸೂರಲ್ಲೇ ಅಪ್ಪ ಅಮ್ಮ ಎಲ್ಲ ಇರೋದು, ನಾನು ಕೆಲಸಕ್ಕೋಸ್ಕರ ಬೆಂಗಳೂರಲ್ಲಿರೋದು. ಓಕೆ, ಅಜ್ಜಿ ಮನೆ ಇರೋದು ಮದ್ದೂರಲ್ಲಿ. ಓಕೆ, ಮೈಸೂರಲ್ಲಿ ಸ್ಪಂದನ ಅವರ ಒಂದು ಟಾಪ್ 5 ಫೇವ್ರೆಟ್ ಜಾಗಗಳು ಹೇಳೋದಾದ್ರೆ? ಮೈಸೂರಲ್ಲಿ ನಂಗೆ ವಾಕಿಂಗಿಗೆ ಕುಕ್ರಳ್ಳಿ ಕೆರೆ ಇಷ್ಟ, ಬೆಳಗ್ಗೆ ಹೋಗೋಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಪ್ಯಾಲೇಸ್ ಸುತ್ತ ಎಲ್ಲ ಇದು ನನಗೆ ಇಷ್ಟ ಆಗುತ್ತೆ, ಮಾರ್ನಿಂಗ್ ವಾಕ್ಸ್ ಹೋಗೋಕ್ಕೆ. ಆ್ಯಂಡ್ ಕೆಫೇಸ್ ಇಷ್ಟ ಅಷ್ಟೊಂದು. ನಮ್ಮ ಕಾಲೇಜ್ ಇಷ್ಟ. ಯಾವ ಕಾಲೇಜು? JC. ಓಕೆ, ಸೊ ಯಾ. ಓಕೆ, ನಿಮಗೆ ಬೆಂಗಳೂರಲ್ಲಿ ಬಂದಾಗ ಯಾವ ಸ್ಪಾಟ್ಗಳು ಇಷ್ಟ ಆಗುತ್ತೆ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಜಾಸ್ತಿ ಓಡಾಡಿಲ್ಲ, ಅಂದರೆ ಸೆಟ್ಟು ಮನೆ, ಬಿಕಾಸ್ ಇಲ್ಲಿ ನಂಗೆ ಅಷ್ಟು ಫ್ರೆಂಡ್ಸು ಇಲ್ಲ ಬ್ಯಾಂಗ್ಳೂರಲ್ಲಿ. ನಮ್ಮ ಸೆಟ್ ಬಿಟ್ರೆ ಮನೆ. ಓಕೆ, ಸೊ ಎರಡೇ ಜಾಗ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಕೆಲಸ ಮಾಡಬಾರ್ದಿತ್ತು ನಾನು ಅಂತೇಳಿ ರಿಗ್ರೆಟ್ ಆಗಿದ್ದಿದ್ಯಾ ಇಷ್ಟು ದಿನದ ಜರ್ನಿಯಲ್ಲಿ ಏನು, ಅಥವಾ ಥ್ಯಾಂಕ್ಫುಲ್ ಮೂಮೆಂಟ್ ಅಥವಾ ಮೆಮೊರೇಬಲ್ ಮೂಮೆಂಟ್ ಎರಡೂ ನೆನಪಿಸ್ಕೊಳ್ಳೋದಾದ್ರೆ ಯಾವುದು? ಒಂದು ಅಂದರೆ ಐ ಡೋಂಟ್ ನೋ ರಿಗ್ರೆಟ್ ಅಂತ ಹೇಳಬೇಕಾ ಅಂತ, ನಾನು ಆ್ಯಕ್ಚುಲಿ ಇನ್ನೂ ಕಾನ್ಫಿಡೆಂಟ್ ಫೀಲ್ ಮಾಡ್ಬೋದಿತ್ತು ಕೆಲವು ಸಂದರ್ಭದಲ್ಲಿ ಅಂತ ಅನಿಸ್ತು. ಅಂದರೆ ಎವ್ರಿ ಟೈಮ್ ನೀನು ಟಾಸ್ಕ್ ಆಡ್ತಿಲ್ಲ ಅಂತ ಏನು ಹೇಳ್ತಿದ್ರು, ನಾನು ಆ್ಯಕ್ಚುಲಿ ಕಂಪೇರ್ ಮಾಡಿದಾಗ ನಾನು ತುಂಬ ವೀಕಾಗಿ ಟಾಸ್ಕ್ ಆಡಿದ್ದೀನಿ, ವೀಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ ಟಾಸ್ಕಲ್ಲಿ ಅಂತ ಏನಿಲ್ಲ. ಅದು ನಂಗೆ ಹೊರಗಡೆ ಬಂದಮೇಲೆ ರಿಯಲೈಸ್ ಆಯಿತು. ಬಟ್ ಅಲ್ಲಿ ಆ ಸ್ಟ್ರಾಟಜಿಗೆ ಜೋಡಿ ಟಾಸ್ಕ್ ಆದಮೇಲೆ ನಾನು ಅದನ್ನು ಮಾಡಿಕೊಂಡು ಹೇಳೋರು ಹೇಳಿ ನನ್ನದು ಎಫರ್ಟ್ ಏನಿದೆ ಅಂತ ಮಾಡ್ತೀನಿ. ಅದನ್ನೇ ಜೋಡಿ ಟಾಸ್ಕ್ಗಿಂತ ಇನ್ನೊಂದು ಚೂರು ವಾರಗಳ ಮುಂಚೆನೇ ಅದನ್ನು ರಿಯಲೈಸ್ ಮಾಡ್ಕೋಬೋದಿತ್ತು ನಾನು, ಅದೊಂದು ನನಗೆ ಅನಿಸುತ್ತೆ. ರೆಸ್ಟ್ ಎವ್ರಿಥಿಂಗ್ ನಾನು ಹೆಂಗಿದ್ನೋ ಐ ಆಮ್ ರಿಯಲಿ ಹ್ಯಾಪಿ. ನನಗೇನೋ ಫೋರ್ಸ್ಫುಲಿ ನಾನು ಯಾವ ಎಮೋಷನ್ಸ್ನೂ ತೋರಿಸಿಲ್ಲ, ಫೋರ್ಸ್ಫುಲಿ ಯಾವ ಸ್ಟೇಟ್ಮೆಂಟ್ಸ್ನೂ ಮಾಡಲಿಲ್ಲ. ಜೆನ್ಯೂನ್ ಆಗಿ ನಂಗೆ ಏನು ಅನಿಸ್ತು ಅದನ್ನೇ ಸ್ಟೇಟ್ಮೆಂಟ್ಸ್ ಮಾಡಿದ್ದೀನಿ, ಅದೇ ಒಪಿನಿಯನ್ಸ್ ಕೊಟ್ಟಿದ್ದೀನಿ. ಸೊ ದ್ಯಾಟ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನನಗೆ ನನ್ನ ಮೇಲೆ ಖುಷಿ ಇದೆ. ಓಕೆ, ಸ್ಪಂದನ ಅವ್ರು ಏನು ಆಡಲೇ ಇಲ್ಲ, ವೇಸ್ಟು, ಅವ್ರನ್ನ ಕಳಿಸ್ಬಾರ್ದಿತ್ತು ಅಂತ ಈ ಥರ ಮಾತಾಡೋರಿಗೆ ಸ್ಪಂದನ ಏನು ಉತ್ತರ ಕೊಡ್ತೀರಿ ಅಂತ? ಅಂದರೆ ಅದು ನಾನು ಎಷ್ಟೊಂದು ಜನ ಎಕ್ಸ್ಪೆಕ್ಟೇಷನ್ ನಾನು ಫಿನಾಲೆವರೆಗೂ ಇರ್ತಾರೆ ಅಂತ ಅಂದ್ಕೊಂಡವ್ರೆಲ್ಲ ಒಳಗಡೆನೆ ಇರ್ತಾರೆ ಅಂದವ್ರು ಹೊರಗಡೆ ಬಂದಮೇಲೆ ಈ ಥರ ಹೇಳಿರೋದು ನೋಡಿದ್ದೀನಿ. ಸೊ ಅವ್ರು ಹೊರಗಡೆ ಬಂದು ಆ ಥರ ಹೇಳ್ತಾರೆ ಅಂದವರು ಅದನ್ನ ಒಳಗಡೆನೆ ಹೇಳಿದರೆ ಪ್ರಾಬ್ಲಿ ಉಳ್ಕೋತಾ ಇದ್ರೇನೋ ಅವರು ಕೂಡ. ಸೊ ದಟ್ಸ್ ಆಲ್. ಓಕೆ, ಪದೇ ಪದೇ ನಿಮ್ಮನ್ನ ಕುಗ್ಸೋದು, ಪದೇ ಪದೇ ಈ ಥರ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡೋದು, ಇದಕ್ಕೆ ನೀವು ಏನು ಹೇಳ್ತೀರಿ ಅಂತ? ಅಂದರೆ ಇನಿಷಿಯಲಿ ನಂಗೆ ಯಾಕೆ ಅಂತ ತುಂಬ ತಲೆ ಕೆಡಿಸ್ಕೋಬೇಕು, ಅವ್ರು ಎಲ್ಲ ಒಪಿನಿಯನ್ಸ್ನು ತಲೆ ಕೆಡಿಸ್ಕೋಬೇಕು, ಯೋಚನೆ ಮಾಡಬೇಕು ಅಂತ ಅನಿಸ್ತಿತ್ತು. ಬಟ್ 1 ವೀಕಲ್ಲಿ ಸುದೀಪ್ ಸರ್ ಹೇಳ್ತಾರೆ ಎಲ್ಲರೂ ಎಲ್ಲರಿಗೂ ಒಂದು ಒಪಿನಿಯನ್ ಕೊಡ್ತಾ ಇದ್ದಾರೆ, ಅದು ನಿಜ, ಅವ್ರು ಹೇಳಿದ್ದೇ ನಿಜ ಅಂತಲ್ಲ, ನೀವು ಒಬ್ರಿಗೆ ಒಪಿನಿಯನ್ ಕೊಡ್ತೀರಾ, ಅವರು ಒಪಿನಿಯನ್ ಕೊಡ್ತಾರೆ, ಅದನ್ನು ಎಷ್ಟು ಮಟ್ಟಿಗೆ ತಗೋಬೇಕು, ಅದು ಸ್ಟ್ರಾಟಜಿನ ಇಲ್ವಾ, ಈ ಥರದ್ದು ಒಂದು ಡಿಸ್ಕಷನ್ ಆಗುತ್ತೆ ವೀಕೆಂಡಲ್ಲಿ. ಅದಾದಮೇಲೆ ಐ ಆಮ್ ಲೈಕ್ ಇಟ್ಸ್ ಜಸ್ಟ್ ಅನ್ ಒಪಿನಿಯನ್, ನನ್ನ ಆಟ ಏನಿದೆ ನಾನು ಅದನ್ನು ಆಡ್ತೀನಿ, ನನ್ನ ಸ್ಟ್ರಾಟಜೀಸ್ ಏನಿದೆ ಅದನ್ನ ಹಾಗೆ ಮುಂದುವರಿಸ್ತೀನಿ, ಅವ್ರ ಸ್ಟ್ರಾಟಜಿಗೆ ನಾನು ಬೀಳಬಾರ್ದು ಅಂತ ಅನ್ಕೋತೀನಿ. ಓಕೆ, ಪರ್ಸ್ಪೆಕ್ಟಿವ್ ಅನ್ನೋ ವರ್ಡ್ ಬಿಗ್ ಬಾಸ್ ಮನೇಲಿ ತುಂಬ ಯೂಸ್ ಆಗುತ್ತೆ. ಯಾರು ಏನು ಹೇಳಿದ್ರು ಅದು ನನ್ನ ಪರ್ಸ್ಪೆಕ್ಟಿವ್ ಅಂತ ಹೇಳ್ಕೊಳ್ತಾರೆ. ಈ ರಕ್ಷಿತಾ ಅವರ ಪರ್ಸ್ಪೆಕ್ಟಿವ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಗುತ್ತೆ. ಸೊ ರಕ್ಷಿತಾ ಹೇಳಿದಾಗ ಅದು ಅದೇ ಸರಿ ಅನ್ನೋ ರೀತಿಯಲ್ಲಿ 100% ಅದು ಕರೆಕ್ಟ್ ಅನ್ನೋ ರೀತಿ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು
ಹೇಳ್ತೀರಿ? ಬೇರೆಯವ್ರ ಬಗ್ಗೆ ಒಪಿನಿಯನ್ ಕೊಟ್ಟಾಗ್ಲೂ ನೀವು ಹಿಂಗೆ ಅಂತ ಹೇಳ್ತಾರೆ, ಇದಕ್ಕೆ? ಅದು ಬರೀ ಒಪಿನಿಯನ್ ಕೊಡೋದಲ್ಲ, ನಾವು ಅಟ್ಲೀಸ್ಟ್ ಬಾಯ್ ಬಿಟ್ಟು ಹೇಳಿದ್ರೆ, ನೀವು ಹಿಂಗೆ ಹೇಳಿದ್ರೆ ಅದಕ್ಕೆ ನಂಗೆ ಅನಿಸ್ತಿದೆ ಅಂತ ಹೇಳ್ಬೋದು. ಅವಳು ಯಾವ ಲೆವೆಲ್ಗೆ ನೆಕ್ಸ್ಟ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಿಮ್ಮ ಮನಸ್ಸಲ್ಲಿ ಹಿಂಗೆ ಅನಿಸ್ತಿದೆ ಅದು ನನಗೆ ಗೊತ್ತು ಅನ್ನೋ ಥರ ಹೇಳ್ತಾಳೆ. ಲೈಕ್ ಅದಕ್ಕೆ ನೀನೇನೋ ಸ್ಟೇಟ್ಮೆಂಟ್ ಮಾಡ್ತೀಯ ಅಂದರೆ ಅದಕ್ಕೊಂದು ಸಿಚುಯೇಷನು, ನೀನು ಹಿಂಗೆ ಹೇಳಿದೆ ಅದಕ್ಕೆ ಹೇಳಬೇಕು ಅಂತ ಇಲ್ಲ. ಕೊನೆಗೆ ನನ್ನ ಪರ್ಸ್ಪೆಕ್ಟಿವ್, ಕೊನೆಗೆ ವ್ಯಕ್ತಿತ್ವ. ಆಮೇಲೆ ಆ ಟೈಮಲ್ಲಿ ನನಗೆ ಕ್ಲೆವರ್ ಅಂತ ಅನಿಸ್ತಿದ್ಲು, ಯಾಕೆಂದರೆ ಅದನ್ನು ಒಂಥರ ಹ್ಯಾಂಡಲ್ ಮಾಡ್ತಿದ್ದ ರೀತಿ ಅವಳು, ಲ್ಯಾಂಗ್ವೇಜ್ ಅಲ್ಲ ಅಂತ. ಇವಾಗ ವಾರ ಇಡೀ ನಮ್ಮ ಮನೇಲೂ ಅದು ಒಪಿನಿಯನ್ ಇತ್ತು, ಇಡೀ ವಾರ ಕನ್ನಡ ಬರುತ್ತೆ ಅವಳಿಗೆ, ವೀಕೆಂಡಲ್ಲಿ ಬರಲ್ಲ ಅನ್ನೋದು ಒಂದು ಮನೇಲೂ ಇದಾಗ್ತಾ ಇತ್ತು. ಸೊ ಅದನ್ನೆಲ್ಲ ಅವಳು ಚೆನ್ನಾಗಿ ಸ್ಟ್ರಾಟಜಿಯಾಗಿ ಉಪಯೋಗಿಸ್ಕೊಡು. ಗಿಲ್ಲಿ, ನೀವು ಮತ್ತು ಕಾವ್ಯ ಮತ್ತು ಧನು 4 ಜನ ಕೂಡ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಎಲ್ಲವೂ ಇತ್ತು. ಆದರೆ ಗಿಲ್ಲಿ ನಾನು ಕೊನೆವರೆಗೂ ಕಾವ್ಯನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ಚಾಲೆಂಜನ್ನು ಕೂಡ ಮಾಡಿದರು. ಸೊ ಫ್ರೆಂಡ್ಶಿಪ್ ಅಸೈಡ್ ಅದು ನಿಮಗೆ ಸರಿ ಅಂತ ಅನ್ಸುತ್ತಾ? ಯಾಕಂದರೆ ಒಬ್ಬ ಕಂಟೆಸ್ಟೆಂಟ್ ಅವ್ರು ವಿನ್ ಆಗೋದಕ್ಕೆ ಬಂದಿರ್ತಾರೆ, ನಾನು ಕೊನೆಯವರೆಗೂ ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಅನ್ನೋವಂಥ ಒಂದು. ಅಂದರೆ ಆ್ಯಕ್ಚುಲಿ ಅವ್ನು ಆ ಸ್ಟೇಟ್ಮೆಂಟ್ ಅಶ್ವಿನಿ ಮ್ಯಾಮ್ ಲಾಸ್ಟ್ ವೀಕ್ ಹೇಳ್ತಾರೆ, ಅವ್ನು ಹೇಳ್ತಾನೆ ಅಂತ. ಅದು ಯಾವಾಗ ಆಗಿರುತ್ತೆ ಅಂದರೆ ಮಸಿ ಬಳಿಯೋ ಇದರಲ್ಲಿ ಆಗಿರುತ್ತೆ. ರಿಷಾ ಏನೋ ಹೇಳ್ತಾರೆ, ನೋಡೋಣ ಯಾರು ಫೈನಲ್ಗೆ ಹೋಗ್ತಾರೆ, ನಾನು ಫೈನಲ್ ಇರ್ತೀನಿ ಆ ಥರದ್ದೇನೋ ಮಾತಲ್ಲಿ. ಬಟ್ ಅವನು ಎಕ್ಸಾಕ್ಟಾಗಿ ಕರ್ಕೊಂಡು ಹೋಗ್ತೀನಿ ಅಥವಾ ನಿಮಗೆ ಹಾಗೆ ಅನಿಸ್ತಿದ್ಯಾ ಗಿಲ್ಲಿ ಕಾವ್ಯಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ? ಎಲ್ಲೋ ಸಪೋರ್ಟ್ ಮಾಡ್ತಾನೆ ಅಂತ ಇದು ಮಾಡುತ್ತೆ, ಬಟ್ ಅವಳು ಅವನ ಮೇಲೆ ಡಿಪೆಂಡ್ ಆಗಿದ್ದಾಳೆ ಅಥವಾ ಇವನು ಅವಳನ್ನೇ ಇಷ್ಟು ವಾರ ಕರ್ಕೊಂಡು ಬಂದಿದ್ದಾನೆ ಅನ್ನೋದಿಲ್ಲ. ಯಾಕಂದ್ರೆ ಅವ್ನ ಗೇಮ್ ಅವ್ನು ಆಡ್ತಿದ್ದಾನೆ, ಅವಳು ಗೇಮ್ ಆಡ್ತಿದ್ದಾಳೆ. ಆಮೇಲೆ ಆ ಇದನ್ನ ಬ್ರೇಕ್ ಮಾಡ್ಬೇಕು ಅಂತಾನು ಅವಳು ತುಂಬಾ ಟ್ರೈ. ನಿಮ್ಮ ಫ್ರೆಂಡ್ಶಿಪ್ ನಿಮ್ಗೆ ಹೇಳೋದಕ್ ಬಿಡ್ತಾ ಇಲ್ವಾ ಹೇಗೆ ಅಂತ? ಇಲ್ಲ, ಆತರ ಇಲ್ಲ. ಬಿಕಾಸ್ ಫ್ರೆಂಡ್ಶಿಪ್ ಇಂದಾನೆ ಅಂದ್ರೆ ನಾನು ನೋಡೋದ್ರಿಂದಾನೇ ಹೇಳ್ತಿರೋದು. ಯೂಶಲಿ ಒಬ್ಬರಿಂದ ನಮಗೆ ಕಂಟೆಂಟ್ ಸಿಗ್ತಿದೆ ಅಂದ್ರೆ ನಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಬಟ್ ಕಾವ್ಯ ಹಾಗೆ ಮಾಡಲಿಲ್ಲ. ಆ ಪ್ಯಾಟರ್ನ್ ಬ್ರೇಕ್ ಮಾಡಬೇಕು. ಅವಳು ಕ್ಯಾಪ್ಟನ್ ಆಗಿದ್ದ ವಾರನೂ ಕೂಡ ಅವಳು ತುಂಬ ಎಫರ್ಟ್ ಆಗ್ತಾಳೆ. ಸೊ ಗಿಲ್ಲಿ ಕಾವ್ಯನ ಕರ್ಕೊಂಬಂದ ಅಂತ ಅನ್ಸಲ್ಲ ಅಂತ ನಂಗೆ ಜನರಲಿ ಅನ್ಸಲ್ಲ. ಓಕೆ, ಇನ್ನೊಂದು ಕಡೆ ಮಾತಾಗ್ತಿರೋದು ರಕ್ಷಿತಾಗೆ ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇದೆ ಅಂತ. ರಕ್ಷಿತಾ ಗಿಲ್ಲಿ ಅವರ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಸೊ ಗಿಲ್ಲಿ ಜೊತೆ ಕಾವ್ಯ ಓಡಾಡಿದ್ರೆ, ಸ್ಪಂದನ ಓಡಾಡಿದ್ರೆ ಅವರಿಗೆ ಸಿಟ್ಟು ಅಂತ. ಸೊ ನಿಮಗೆ ಅನ್ಸುತ್ತಾ ರಕ್ಷಿತಾಗೆ ಗಿಲ್ಲಿ ಕಂಡ್ರೆ ಲವ್ ಅಂತ, ಏನೋ ಲವ್ ಆಂಗಲ್ ಕಾಣಿಸ್ತಿದೆ? ಲವ್ ಆಂಗಲ್ ಅನ್ನೋದಕ್ಕಿಂತ ಅವಳು ಶೀಸ್ ಪೊಸೆಸಿವ್. ರಘು ಸರು ಗಿಲ್ಲಿ ಒಂಥರ ಎಲ್ಲ ಜೊತೆ ಯಾಕೆ ಮಾತಾಡ್ತಾರೆ, ಅವ್ರ ಸುತ್ತ ಯಾಕೆ ಎಲ್ಲರೂ ಕೂತಿದ್ದಾರೆ, ನಾವು ಮಾತಾಡೋಣ 3 ಜನ ಬನ್ನಿ ಹೊರಗಡೆ ಹೋಗಿ, ಆ ಥರ ಪೊಸೆಸಿವ್ ಇದ್ದಾಳೆ. ಆಮೇಲೆ ಅವಳೇ ಹೇಳ್ತಾಳೆ, ನಂಗೆ ಈ ಥರ ಕಿತಾಪತಿ ಮಾಡೋರು ಇಷ್ಟ, ಈ ಥರ ಸೆನ್ಸ್ ಆಫ್ ಹ್ಯೂಮರ್ ಇರೋರು ಇಷ್ಟ, ನಂಗೆ ಇಲ್ಲಿ ಥರ ಹುಡುಗರು ಇಷ್ಟ ಆಗ್ತಾರೆ ಅಂತ. ಸೊ ಪ್ರಾಬಬ್ಲಿ ಐ ಥಿಂಕ್ ಅವ್ನ ಕ್ಯಾರೆಕ್ಟರ್ ಇಷ್ಟ ಆಗಿದೆಯೋ, ಅದು ಯಾವ ಆ್ಯಂಗಲಲ್ಲಿ ನನಗೆ ಗೊತ್ತಿಲ್ಲ. ಬಟ್ ಓಕೆ, ಇನ್ನೊಂದು ಕಡೆ ಇದು ಟ್ರಯಾಂಗಲ್ ಅಂತ ಕೂಡ ಒಂದಷ್ಟು ಜನ ಹೇಳ್ತಾರೆ. ರಕ್ಷಿತಂಗೆ ಗಿಲ್ಲಿ ಇಷ್ಟ, ಆದರೆ ಗಿಲ್ಲಿ ಕಾವ್ಯನ ಹಿಂದೆ ಹೋಗ್ತಾರೆ ಅಂತ. ಗಿಲ್ಲಿಗೆ ನಿಜವಾಗ್ಲೂ ಕಾವ್ಯ ಅವ್ರ ಮೇಲೆ ಫೀಲಿಂಗ್ಸ್ ಇದೆ ಅಂತೇಳಿ ನಿಮ್ಗೆ ಎಲ್ಲಾದರೂ ಅನಿಸಿದ್ದಿದ್ಯಾ? ಅಥವಾ ಅವರಿಬ್ರು ಇರೋದು ನೋಡಿ ಫೀಲಿಂಗ್ಸ್ ಅಂತ ಅನಿಸಿಲ್ಲ. ಬಟ್ ರೇಗ್ಸೋದು ಅದು ಎಲ್ಲ ನೋಡಿ ಒಂಥರ ಫ್ರೆಂಡ್ಶಿಪ್ ಇದೆ ಅಂತ ಅನಿಸ್ತೇನೆ. ಯಾಕಂದರೆ ನಾನು ಅವ್ರ ಕಾನ್ವರ್ಸೇಷನ್ ಜಾಸ್ತಿ ಜೊತೆಗಿರ್ತಿದ್ರಿಂದ ನಾನು ಕೇಳಿಸ್ಕೊಂಡಿದ್ದೀನಿ. ಅದು ಫೀಲಿಂಗ್ಸಲ್ಲಿ ಏನೇನೋ ಮಾತಾಡ್ತಾರಲ್ಲ, ಆ ಥರ ಕಾನ್ವರ್ಸೇಷನ್ಸ್ ಅವ್ರ ಮಧ್ಯೆ ಆಗ್ತಿರ್ಲಿಲ್ಲ. ಆ ಥರ ಕಾನ್ವರ್ಸೇಷನ್ಸ್ ಮಾಡಿದರೆ ಓ ಇದು ಏನೋ ಅಂತ ಅನಿಸ್ತಿತ್ತು. ಅವನೇನು ಮೇಲ್ ರೇಗಿಸ್ತಿದ್ದ ಅಷ್ಟೇ, ಅಷ್ಟು ಬಿಟ್ಟು ಆಮೇಲೆ ಅದೇ ಅವನಿಗೆ ರೇಗಿಸ್ತಿರ್ತೀನಿ, ಇದು ಏನು ನೀನು ಬೇಕಂತ ಮಾಡ್ತಿದ್ಯಲ್ಲ ಅಂತ. ಸೊ ಆ ಫೀಲಿಂಗ್ಸ್ ಇದೆ ಅಂತ. ಕಾವ್ಯ ಅವರ ಫ್ಯಾಮಿಲಿ ಬಂದಾಗ ಅವಿಟಿಯನ್ನು ಸುದೀಪ್ ಸರ್ ಅವರು ಕೂಡ ಹಾಕ್ತಾರೆ ವೀಕೆಂಡಲ್ಲಿ. ಸೊ ಆ ಒಂದು ಸನ್ನಿವೇಶ ನೀವು ಹೆಂಗೆ ತಗೋತೀರಿ? ಅವರು ಒಂದು ಪ್ಲ್ಯಾಂಡ್ ಆಗಿ ನೀವು ಗಿಲ್ಲಿ ಜೊತೆ ಚೆನ್ನಾಗಿರು ಅಂತ ಹೇಳಿ ಹೇಳ್ಕೊಟ್ಟಂಗಿತ್ತ, ನಿಮ್ಗೆ ಏನು ಅನಿಸ್ತು ಅಂತ? ಅದೇ ನಂಗೆ ಫುಲ್ ಕ್ವೆಶ್ಚನ್. ನಾನು ಅದನ್ನೇ ಅವಳಿಗೆ ಕೇಳ್ತೀನಿ, ಏನೂ ಕೇಳಿಲ್ಲ, ಬರೀ PR ಒಂದು ಕೇಳಿದೆ ಅಂತ ಹೇಳಿರ್ತಾಳೆ. ಒಂದೇ ಕೇಳಿದೆ ಅಂದ್ರೆ ಇಷ್ಟೊಂದು ನಾನ್ ಸ್ಟಾಪಾಗಿ ಕ್ವೆಶ್ಚನ್ ಕೇಳಿದೆಯಲ್ಲ ಅಂತ ಎಪಿಸೋಡ್ ಆದ ತಕ್ಷಣ ಅದನ್ನೇ ಅವಳಿಗೆ ಹೇಳ್ತೀನಿ. ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾಳು. ಬಟ್ ಐ ಥಿಂಕ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿಯವರು ಅಂತ ಹೇಳಿ. ಆಮೇಲೆ ಅಟ್ಲೀಸ್ಟ್ ಅವ್ರ ಕಡೆನೂ ಸ್ಟಾಪ್ ಆಗಿ ಮಾಡ್ಬೋದಿತ್ತು. ಅವನು ಐ ಡೋಂಟ್ ನೋ, ತಮ್ಮನೂ ಒಂದು ಇದ್ರಲ್ಲಿ ಹೇಳ್ತಾನೆ ಹೋಗ್ಬಿಡ್ತಾನೆ, ಅದು ಅವನಿಗೆ ಗೊತ್ತಾಗ್ಲಿಲ್ವೋ ಅಥವಾ ವಿಷಯ ತಲುಪಿಸ್ಬೇಕು ಅಂತನೋ. ಬಟ್ ಅದು ಅನ್ಫೇರೇ ಆಗುತ್ತೆ ಎಲ್ಲ ಬೇರೆ ಕಂಟೆಸ್ಟೆಂಟ್ಸಿಗೆ ಅವಳಿಗೆ ಗೊತ್ತಾಗಿದೆ ಅನ್ನೋದು. ಅವಳ ಆಟಕ್ಕೆ ಅದು ಕಷ್ಟ ಆಗುತ್ತೆ. ಅದೊಂದು ಇಷ್ಟು ದಿನ ಅವಳು ಏನಕ್ಕೆ ಫೈಟ್ ಮಾಡಿದ್ಲು,
ಗೊತ್ತಿಲ್ಲದೆ ನಾವು ತಪ್ಪು ಮಾಡಿ ಅದು ಒಂಥರ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತಾ ಆ ಥರ ಆಗ್ಬಿಡ್ಬೋದು ಅನ್ನೋದಿದೆ. ಸೊ ಸುದೀಪ್ ಸರ್ ಹೇಳ್ತಾರೆ ಅಂದರೆ ಇವಾಗ ನೀವು ನಿಮ್ಮ ಗೇಮ್ನ ಡಬಲ್ ದ ಟೈಮ್ ಯು ಹ್ಯಾವ್ ಟು ಡೂ ಆ ತಪ್ಪಾಗಿರೋದ್ರಿಂದ ಅಂತ, ಅದು ಮಾಡಬೇಕು ಇವಾಗ. ಓಕೆ, ನಿಮಗೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ, ಕೊನೆ ವಾರಗಳಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಗಿಲ್ಲಿ ಅವ್ರು ಗೆಲ್ಬೋದು ಅಥವಾ ಈಗ ಅಶ್ವಿನಿ ಅವ್ರನ್ನ ಗೆಲ್ಸ್ಬಿಡ್ಬೋದು, ಫಿಮೇಲ್ ಕಂಟೆಸ್ಟೆಂಟ್ ಯಾರು ಗೆದ್ದಿಲ್ಲ ಅಂತೇಳಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಐ ಡೋಂಟ್ ಥಿಂಕ್ ಸ್ಕ್ರಿಪ್ಟೆಡ್ ಅದು, ಅಥವಾ ಯಾಕಂದರೆ ಅಲ್ಲಿ ಯಾವ ಥರ ಸಿಚುಯೇಷನ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಸ್ಕ್ರಿಪ್ಟ್ ಇದು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಒಂದೊಂದ್ಸಲಿ ಆಟೋಮ್ಯಾಟಿಕ್ಲಿ ಚಿಕ್ಕ ಚಿಕ್ಕ ವಿಷಯಗಳು ಅಥವಾ ಏನೋ ಒಂದು ವಿಷಯ ದೊಡ್ಡದಾಗ್ಬಿಡ್ತೈತೆ. ಸೊ ಸ್ಕ್ರಿಪ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಆ್ಯಂಡ್ ನನ್ನ ಪ್ರಕಾರ ನಂದು ಐ ಆಮ್ ಸರ್ಪ್ರೈಸ್ ಅಶ್ವಿನಿ ಮ್ಯಾಮ್ನ ಗೆಲ್ಲಿಸ್ತಾರೆ ಅನ್ನೋ ಟಾಕ್ ಹೊರಗಡೆ ಇದೆ ಅಂತ. ಯಾಕಂದರೆ ಅವ್ರು ಟಾಪ್ 5 ಬಂದರೂ ಆ 5 ಮೆಂಬರ್ಸಲ್ಲಿ ಗೆಲ್ಲಲ್ಲ ಅನ್ನೋ ಕಂಟೆಸ್ಟೆಂಟ್ ನನ್ನ ಪ್ರಕಾರ ಅಶ್ವಿನಿ ಮ್ಯಾಮ್. ಯಾಕಂದರೆ ವ್ಯಕ್ತಿತ್ವದ ಆಟ ಅಂತ ನಾನು ಇದ್ರಲ್ಲಿ ನೋಡುವಾಗ ಎಲ್ಲೋ ಅವರು ಅದನ್ನ ಫಸ್ಟ್ ಡೇ ಇರ್ಲಿಲ್ಲ ಅನ್ನೋ ತರ ಫೀಲ್ ಕೊಡ್ತಾರೆ. ನನ್ಗೆ ಐ ಆಮ್ ಸರ್ಪ್ರೈಸ್ಡ್ ಅದು ನೀವು ಹೇಳ್ತಿರೋದು ಕೇಳಿ. ಓಕೆ, PR ಬಗ್ಗೆ ಈ ಒಬ್ರು ಏನೋ ಅಭಿಮಾನಿಗಳು ಇನ್ನೊಬ್ರಿಗೆ ಕೆಟ್ಟ ಕಾಮೆಂಟ್ ಹಾಕೋದು, ಈ ಸರ್ತಿ ಗಿಲ್ಲಿ PR ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅನ್ನೋ ಟಾಕ್ ಕೂಡ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? PR ಅನ್ನೋದು ಇದೆಯಾ? PR ಮಾಡ್ಕೊಂಡಿದ್ದಾರಾ? ಆಮೇಲೆ ಈ ಕೋಡ್ಗಳನ್ನು ಕಳಿಸೋದು ಡ್ರೆಸ್ ಮೂಲಕ, ಸೊ ಇದ್ರ ಬಗ್ಗೆ ಎಲ್ಲ ಏನು ಹೇಳಿ? ಎರಡೂ ಆಗಿತ್ತು. ಅವಾಗ ನಾವು ಯಾರ ಥರ ಡ್ರೆಸ್, ಯಾರು ನಿಮ್ಗೆ ಏನಾದ್ರು ಗೊತ್ತಾಯ್ತಾ ವಿಷಯ? ಅದು ಗೊತ್ತಾಗಿಲ್ಲ ನಮಗೆ. ಬಟ್ ನೀವೇನಾ? ನಾನು ಹೇಳಿರೋ ಬಟ್ಟೆ ಅಟ್ಲೀಸ್ಟ್ ಡಿಸೈನ್ಸು ಬರ್ತಿಲ್ಲ. ನಂದು ಎವ್ರಿ ವೀಕ್ ಅದೇ ಕಂಪ್ಲೇಂಟ್ ಇರ್ತಿತ್ತು. ನಾನು ಅಟ್ಲೀಸ್ಟ್ ಒಂದಷ್ಟು ಡಿಸೈನ್ಸ್ ಹೇಳಿದೆ ಇದೇ ಥರ ಕಳಿಸಿ ಅಂತ, ಅದನ್ನು ಕಳಿಸಿಲ್ಲ. ಏನಾಯಿತು ಅಂತ ಫುಲ್ ಬ್ಲ್ಯಾಂಕ್ ಆಗಿದೆ ಬಟ್ಟೆ ವಿಷಯದಲ್ಲಿ ನಾನು. ಬಟ್ PR ಹೊರಗಡೆ ವರ್ಕ್ ಆಗುತ್ತೆ, ಬಟ್ ಒಳಗಡೆ ಏನು ಮಾಡ್ತೀವಿ ಅದನ್ನೇ ಮಾಡಬೇಕಾಗುತ್ತೆ. ಬರೀ PR ಮೇಲೆ ಡಿಪೆಂಡ್ ಆಗ್ಬಿಟ್ಟು ಒಳಗಡೆ ಇರೋಕ್ಕಾಗಲ್ಲ. ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅವ್ರು ಮಾಡಿಬಿಡ್ತಾರೆ ಅಂತ. ಇವಾಗ ಗಿಲ್ಲಿ PR ಚೆನ್ನಾಗಿ ವರ್ಕ್ ಆಯಿತು ಅನ್ನೋದಕ್ಕಿಂತ ಹಿ ವಾಸ್ ಗುಡ್ ಇನ್ಸೈಡ್, ಹಿ ಈಸ್ ಸ್ಟಿಲ್ ಗುಡ್ ಇನ್ಸೈಡ್ ಅಂತ ಅನಿಸ್ತದೆ. ಒಳಗಡೆ ಅವ್ನು ಚೆನ್ನಾಗಿರೋದಕ್ಕೆ ಹೊರಗಡೆ ಅವನ್ನ ಅದು PR ಇಂದ ಆಗಿದೆ ಅನ್ನೋದು ಡಸಂಟ್ ಮೇಕ್ ಸೆನ್ಸ್, ಎಸ್ಪೆಷಲಿ ಅವನ ವಿಷಯದಲ್ಲಿ. ಬಟ್ ಅವ್ರ ಫ್ಯಾನ್ಸು ಇವ್ರಿಗೆ ಇದು ಮಾಡೋದು ಅಥವಾ ಕಾಮೆಂಟಲ್ಲಿ ಅಥವಾ ಹೇಟ್ ಕೊಡೋದು, ಗೇಮಲ್ಲೇ ಒಂದೊಂದು ದಿನ ಏನಾಗುತ್ತೆ ಅವರಿಬ್ರು ಜಗಳ ಆಡಿರ್ತಾರೆ, ಆಮೇಲೆ ಸರಿ ಹೋಗಿರ್ತಾರೆ. ಅದ್ರ ಮಧ್ಯ ಜಾಸ್ತಿ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡೋದು ಹೊರಗಡೆ ಕೂಡ ಇಟ್ಸ್ ನಾಟ್ ನೈಸ್ ಅನ್ಸುತ್ತೆ. ಪಾಸಿಟಿವ್ ನೆಗೆಟಿವ್ ಹೇಳೋದು ಶೋ ನೋಡ್ತಿರೋ ಎಲ್ಲರಿಗೂ ಅದೊಂದು ರೈಟ್ ಇರುತ್ತೆ. ನಾವು ಶೋ ನೋಡ್ತಿದ್ವಿ, ನಾನು ಹೇಳ್ತೀನಿ ನನ್ನ ಒಪಿನಿಯನ್ ಅನ್ನೋದು. ಬಟ್ ಆ ಲೈನ್ ಕ್ರಾಸ್ ಮಾಡಿ ತುಂಬ ಪರ್ಸ್ನಲ್ ಆಗಿ ಕಾಮೆಂಟ್ ಮಾಡಿದಾಗ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಒಂದೊಂದು ಫ್ಯಾಮಿಲಿ ಅಂತಿರುತ್ತೆ ಆ್ಯಂಡ್ ಅವರಿಗೆ ಆ ಆ್ಯಕ್ಸಸ್ ಜಾಸ್ತಿ ಇರುತ್ತೆ. ಈಗ ನಾವು ಹೊರಗಡೆ ಇದ್ದಾಗ ನಮ್ಗೆ ಏನಾದ್ರು ಟ್ರೋಲ್ ಆದಾಗ ನಾವು ನಮ್ಮ ಅಮ್ಮಂಗೆ ಹೇಳ್ಬೋದು ಅಥವಾ ನಮ್ಮ ಫ್ಯಾಮಿಲಿಗೆ ಹೇಳ್ಬೋದು. ನಾವೇ ಒಳಗಿರ್ತೀವಿ, ಒಳಗಿರೋದೊಂದು ಟೆನ್ಷನ್ ಜೊತೆ ಈ ಥರ ತುಂಬ ಪರ್ಸ್ನಲ್ ಆಗಿ ಟ್ರೋಲ್ ಮಾಡಿದಾಗ ಬೇಡ ಅಂತ ಅನ್ಸುತ್ತೆ. ಓಕೆ, ಕೊನೆಯದಾಗಿ ನಿಮ್ಮನ್ನ ಇಷ್ಟಪಟ್ಟು ನಿಮ್ಮನ್ನ ಇಷ್ಟು ವಾರಗಳ ಕಾಲ ವೋಟ್ ಮಾಡಿಕೊಂಡು ನಿಮಗೆ ಸಪೋರ್ಟ್ ಮಾಡಿದ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಥ್ಯಾಂಕ್ ಯು ಅನ್ನೋದು ತುಂಬ ಸಣ್ಣ ಪದ, ಯಾಕಂದರೆ ಇಷ್ಟು ನಿಮ್ಮ ಟೈಮ್ ಕೊಟ್ಟು ನಂಗೆ ವೋಟ್ ಮಾಡಿದ್ದಕ್ಕೆ. ಬಟ್ ಇದು ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಅಲ್ಲಿ ಒಳಗಡೆ ಇರೋದು. ಆ ಕನಸನ್ನ ಅಷ್ಟು ದಿನ ಜೀವಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವೋಟ್ ಲಾಸ್ಟ್ ವೀಕಲ್ಲಿ ನಂಗೆ ಸುಮಾರು ಮೆಸೇಜಸ್ ಬಂದು ನಾವು ತುಂಬ ವೋಟ್ ಮಾಡಿದ್ವಿ, ನೀವು ಇರಬೇಕಿತ್ತು ಅಂತೆಲ್ಲ. ದಟ್ ಫಿನಾಲೆಗೆ ಹೋಗೋಕ್ಕಾಗಿಲ್ಲ ನೀವು ವೋಟ್ ಮಾಡಿದ್ದು ಅನ್ನೋದಕ್ಕೆ ನಾನು ಸಾರಿ ಕೇಳ್ತೀನಿ ಅದಕ್ಕೆ. ಬಟ್ ಐ ಗೇವ್ ಮೈ 100%. ಸೊ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಮುಂದೆ ಪ್ರಾಜೆಕ್ಟ್ಸಿಗೂ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು. ಓಕೆ, ಸೊ ಇದಿಷ್ಟು ಕೂಡ ಸ್ಪಂದನ ಅವರ ಮಾತಾಗಿತ್ತು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ .net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.